ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪಾಟನ್ ಅಕಾಡೆಮಿ. ಈ ಒಂದು ಸೆಷನಲ್ಲಿ ನಿಮಗೆ ಲಾಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಎಕ್ಸಾಮ್ ಬರೆದ್ರಲ್ಲ, ಬೋತ್ ಪೇಪರ್ 1 ಪೇಪರ್ 2 ಓಕೆ, ಪೇಪರ್ 1 ಪೇಪರ್ 2 ಯಾವ ಥರ ಇತ್ತು ಮತ್ತು ಏನು ಪ್ರಿಡಿಕ್ಟ್ ಮಾಡ್ಬೋದು ಕಟ್ ಆಫ್ ಅಂತ. ತಿರ್ಗಾ ಅದೇ ರೀತಿ ನಮ್ಮ ಒಂದು ಸ್ಪೆಸಿಫಿಕ್ ಪೇಪರ್ಗೆ ಏನು ಟೆಸ್ಟ್ ಸೀರೀಸ್ ಮಾಡಿದ್ದು, ನಮ್ಮ ನೋಟ್ಸ್ ಮೆಟೀರಿಯಲಿಂದ ಯಾವ ಥರ ಕ್ವಶನ್ ರಿಫ್ಲೆಕ್ಟ್ ಆಯಿತು, ಈ ಮೂರು ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟು ಎಷ್ಟು ಕ್ವಶನ್ನು ನಮ್ಮ 16 ಏನು ನಾವು ಸೆಕ್ಷನಲ್ ಟೆಸ್ಟ್ ಕೊಟ್ಟಿದ್ವೋ ಅದರಿಂದ ಕ್ವಶನ್ಸ್ ಯಾವ ಥರ ರಿಫ್ಲೆಕ್ಟ್ ಆಗಿದೆ, ಯಾವ ಥರ ಯೂಸ್ ಆಯಿತು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡ್ತಾ ಹೋಗಿ ಯಾವ ಥರ ಕ್ವಶನ್ ನಿಮ್ಮ ಅಲ್ಲಿ ಎಕ್ಸಾಮಲ್ಲಿ ಯಾವ ಥರ ಇತ್ತು, ನಾವು ಯಾವ ಥರ ಫ್ರೇಮ್ ಮಾಡಿದ್ವಿ ಅಂತ. ಫಸ್ಟ್ ಅಂದರೆ ನಿಮಗೆ ಯಾವ ಕ್ವಶನು ಅಂತ ಅಂದರೆ, ನಿಮಗೆ ಒಂದು ಕ್ವಶನ್ ಕೇಳಿದರು. ಓಕೆ, ಯಾವ ಮಹಾರಾಜರು, ಓಕೆ ಯಾವುದು ಕೊಲ್ಲಾಪುರ ಅಂತ ಕೇಳಿದರು. ಓಕೆ, 1902 ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು ಅಂತ. ಸೇಮ್ ಅದೇ ಕ್ವಶನ್ನೇ ನಾವು ಫ್ರೇಮ್ ಮಾಡಿದ್ದೀವಿ. ಇದು ಟೆಸ್ಟ್ ನಂಬರ್ 1 ಇದೆ. ಓಕೆ, ಇದು ಈ ಒಂದು ಕ್ವಶನ್ ನೋಡಿದ ತಕ್ಷಣ ಆರಾಮಾಗಿ ಹಾಕ್ಬೋದಿತ್ತು. ಈ ಒಂದು ಕ್ವಶನ್ ಈ ಥರ ಫ್ರೇಮ್ ಮಾಡಿರೋದು ಏನೋ ನೀವು ನೋಡಿದರೆ. ತಿರ್ಗಾ ಅದೇ ಥರ ನಿಮಗೆ ನೆಕ್ಸ್ಟ್ ಏನಂದರೆ, ಮುಸ್ಲಿಮ್ಸ್ ಅವ್ರಿಗೆ ನಿಮಗೆ ಯಾರು ಬೇಸ್ಡ್ ರೆಕಮೆಂಡೇಶನ್ ಮಾಡಿದ್ಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ಗೆ ಇನ್ಕ್ಲೂಡ್ ಮಾಡಿದ್ರು ಅಂತ ಇದೆ. ಸೇಮ್ ಅದ್ರ ಮೇಲೆ ಒಂದು ಕ್ವಶನ್ ಕೇಳಿದ್ದೀವಿ. ತಿರ್ಗಾ ಇನ್ನೊಂದು ಕ್ವಶನ್ ಇತ್ತು ನಿಮಗೆ 2023 ಒಂದು ನೋಟಿಫೈ ಮಾಡಿದರೆ ಅದರ ಅಕಾರ್ಡೆನ್ಸು EWS ಯಾವ ಥರ ಅಪ್ಲೈ ಮಾಡ್ತಾರೆ ಅಂತ ಒಂದಿತ್ತು. ಅದರಲ್ಲಿ ನೋಡಿ ಇಲ್ಲಿ ಏನಂತ ಅಂದರೆ, ನಿಮಗೆ ಮುಸ್ಲಿಮ್ಸ್ ಅವ್ರನ್ನ ಏನಂದರೆ EWSಗೆ ಪುಷ್ ಮಾಡಿದ್ದಾರೆ. ಓಕೆ, ಈ ಸ್ಟೇಟ್ಮೆಂಟ್ ಒಂದು ಗೊತ್ತಿರಬೇಕಿತ್ತು. ಈ ಸ್ಟೇಟ್ಮೆಂಟು ಮತ್ತು ಅಲ್ಲಿ ನಿಮಗೆ ಇನ್ನೊಂದು ಮೇಜರ್ ಅಂದರೆ ನಿಮಗೆ ಇನ್ಕಮ್ ಕ್ರೈಟೀರಿಯಾ, ಇನ್ಕಮ್ ಎಷ್ಟು 8 ಲ್ಯಾಕು, ಇವೆರಡು ಕ್ರೈಟೀರಿಯಾ ಗೊತ್ತಿದ್ರೆ ಆ ಒಂದು ಕ್ವಶನ್ನ ನೀವು ಅಟೆಂಪ್ಟ್ ಮಾಡ್ಬೋದಿತ್ತು. ಈ ಒಂದು ಸ್ಕ್ರೀನ್ಶಾಟ್ ನಿಮ್ಮ ಹತ್ರ ಇದ್ದಿದ್ರೆ ಆ ಒಂದು ಕ್ವಶನ್ನ ನೀವು ಟ್ಯಾಕಲ್ ಮಾಡ್ಬೋದಿತ್ತು ಆರಾಮಾಗಿ. ತಿರ್ಗಾ ಅದಾದಮೇಲೆ ನೆಕ್ಸ್ಟು ನಿಮಗೆ ಏನಂದರೆ ಎಷ್ಟು ಪರ್ಸೆಂಟೇಜ್ ರಿಸರ್ವೇಷನ್ ಕೇಳಿದ್ದಾರೆ. ಯಾವಾಗ 1992 ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಕರ್ನಾಟಕದ, ಅಂದರೆ ಎಲ್ಲಿ ಇಂಡಿಯಾ ಲೆವೆಲ್ ಅಂದರೆ 50%. ಇದು ಕೊಟ್ಟಿದ್ರು 49 ಅಂತ 50 ಅಂತ, ಈ ಥರ ಒಂದು ಕ್ವಶನ್ ಕೊಟ್ಟಿದ್ರು. ಓವರಾಲ್ ಹೇಳಬೇಕು ಅಂದರೆ ಆರಾಮಾಗಿ ಈ ಒಂದು ಟೆಸ್ಟ್ ಸೀರೀಸು ಇಲ್ಲೋ ಒಂದು ಬೇಸಿಕ್ಕಾಗಿ ನೀವು ಓದಿದ್ರು ಸೆಕೆಂಡ್ನೇ ಪೇಪರು ಒಂದು 70 to 75 ರೇಂಜಲ್ಲಿ ನೀವು ಸ್ಕೋರ್ ಮಾಡ್ಬೋದಿತ್ತು. ಅಂದರೆ ನೆಗೆಟಿವ್ ಎಲ್ಲ ಹೋಗಿ ನೀವು ಒಂದು 70-75 ರೇಂಜಲ್ಲಿ ಸ್ಕೋರ್ ಮಾಡ್ಬೋದಿತ್ತು. ನೋಡ್ತಾ ಹೋಗೋಣ ಇನ್ನು ಯಾವ ಥರ ಕ್ವಶನ್ ಕೇಳಿದ್ವಿ ಅಂತ. ತಿರ್ಗಾ ಮಂಡಲ್ ಕಮಿಷನ್ನು ಮೇಲೆ ಒಂದು ಕೇಳಿದ್ರು, ಯಾರು ಇಂಪ್ಲಿಮೆಂಟ್ ಮಾಡಿದ್ರು, ಯಾವ ಟೈಮಲ್ಲಿ ರಿಪೋರ್ಟ್ ಕೊಟ್ಟಿದ್ರು ಅಂತ ನಾವು ಕೇಳಿದ್ವಿ. ಯಾರಿಗೆ VP ಸಿಂಗ್ ಗೌರ್ಮೆಂಟ್ ಟೈಮಲ್ಲಿ ಅವ್ರೇನಂದರೆ ರಿಪೋರ್ಟ್ ಕೊಟ್ಟಿದ್ದು. ತಿರ್ಗಿ ಅದಾದಮೇಲೆ ಇನ್ನೊಂದು ಈ ಒಂದು ಕಾನ್ಸೆಪ್ಟ್ ಯಾಕೆ ಅಂದರೆ, ನೋಡಿ ನೀವೇನಂತ ಕೇಳಿದರೆ ಇಲ್ಲಿ ಯಾವ ಆರ್ಟಿಕಲ್ ಅಂಡರಲ್ಲಿ ನಿಮಗೆ ಪ್ರೆಸಿಡೆಂಟ್ ಅವರು BP ಮಂಡಲ್ ಅವರು ಒಂದು ಕಮಿಷನ್ನ ಅಪಾಯಿಂಟ್ ಮಾಡಿದ್ರು ಅಂತ ಕೇಳಿದ್ದಾರೆ. ಯಾವ ಆರ್ಟಿಕಲ್ಲು? 340 ಆರ್ಟಿಕಲ್. ಪ್ರೆಸಿಡೆಂಟು ಏನಾನ ಒಂದು ಕಮಿಷನ್ ಅಪಾಯಿಂಟ್ ಮಾಡಬೇಕು ಅಂದರೆ ಯಾವ ಆರ್ಟಿಕಲ್ ಅಪಾಯಿಂಟ್ ಮಾಡ್ಬೋದು? 340. ಈ ಒಂದು ಕಾನ್ಸೆಪ್ಟ್ ಗೊತ್ತಿದ್ದಿದ್ರೆ ನಿಮಗೆ ರೋಹಿಣಿ ಕಮಿಷನ್ ಅಂತ ಇದೆಯಲ್ಲ, ಅಲ್ಲೇನಂತ ಕೇಳಿದರೆ 343 ಅಪಾಯಿಂಟ್ ಮಾಡ್ತಾರಾ ಅಂತ ಕೇಳಿದ್ದಾರೆ. ಓಕೆ, ಈ ಒಂದು ಸ್ಟೇಟ್ಮೆಂಟ್ ರಾಂಗು. ಈ ಒಂದು ಸ್ಟೇಟ್ಮೆಂಟ್ ಆರಾಮಾಗಿ ಎಲಿಮಿನೇಟ್ ಮಾಡ್ಬೋದಿತ್ತು ಈ ಒಂದು ಕಾನ್ಸೆಪ್ಟ್ ಗೊತ್ತಿದ್ರೆ. ಆರ್ಟಿಕಲ್ 340 ಪ್ರೆಸಿಡೆಂಟ್ ಅವರು ಒಂದು ಕಮಿಷನ್ನ ಅಪಾಯಿಂಟ್ ಮಾಡೋವಂಥ ಪವರ್ ಇದೆ ಅಂತ ಗೊತ್ತಿದ್ರೆ. ತಿರ್ಗಾ ನೆಕ್ಸ್ಟು ಮಂಡಲ್ ಕಮಿಷನ್ ಮೇಲೆ ನಿಮ್ಮ ಕ್ವಶನ್ ಕೇಳಿದ್ರು, ಅದ್ರ ಬಗ್ಗೆ ಇದು. ಓಕೆ, ತಿರ್ಗಾ ಇನ್ನೊಂದು ನಿಮಗೆ 338, 338A, ಓಕೆ, SC ಕಮಿಷನ್ನು, ST ಕಮಿಷನ್ನು, ತಿರ್ಗಾ OBC, ಈ 3 ಕಾನ್ಸೆಪ್ಟ್ ಇದೆಯಲ್ಲ, ಇದ್ರೂ ಸೇರಿಕೊಂಡು ನಿಮಗೆ SC ಮತ್ತು ST ಬಗ್ಗೆ ಇದು ನ್ಯಾಷನಲ್ ಕಮಿಷನ್ ಇದೆಯಲ್ಲ ಅದರದ್ದು ಆರ್ಟಿಕಲ್ಗಳು ಹೇಳಿ ಅಂತ ಹೇಳಿದರು. ನಿಮಗೆ ಈ ಒಂದು ಆರ್ಟಿಕಲ್ ನೋಡಿ ಈ ಒಂದು ಅನಾಲಿಸಿಸ್ ಮಾಡಿದರೆ ಈ ಕ್ವಶನ್ ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದಿದ್ರು. ನಾವೇನು ಕೇಳಿದ್ದೀವಿ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸು ಯಾವ ಒಂದು ಆರ್ಟಿಕಲ್ ಅಂಡರಲ್ಲಿ ಇದೆ ಅಂತ. ಇನ್ನು ಮಿಕ್ಕಿರೋದು ಇದು SCದು, ಇದು STದು. ಓಕೆ, ನಮ್ಮ ಕ್ಲಾಸಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಇದನ್ನ. ತಿರ್ಗಾ ನೆಕ್ಸ್ಟು ಇಂದಿರಾ ಸಹಾನಿ ಕೇಸ್ ಕೇಳಿದ್ದಾರೆ. ನೋಡಿ ಫಸ್ಟು ಏನಂತ ಅಂದರೆ ಯಾವ ಇಯರ್ ಅಂತ ಗೊತ್ತಿರಬೇಕಿತ್ತು, ಅಲ್ಲಿ ಇಯರ್ ತಪ್ಪು ಕೊಟ್ಟಿದ್ದಾರೆ ಕ್ವಶನಲ್ಲಿ. ಓಕೆ, ತಿರ್ಗಾ ಅದಾದಮೇಲೆ ಫರ್ದರ್ ಹೇಳ್ತಾ ಹೋಗ್ತೀನಿ ಇಂದಿರಾ ಸಹಾನಿದು. ತಿರ್ಗಾ ಇನ್ನೊಂದು ನಿಮ್ಗೇನು ಕೇಳಿದರು, ನಿಮಗೆ ನಾರಿ ಶಕ್ತಿ ಏನಂದರೆ ನಿಮಗೆ 15% ರಿಸರ್ವೇಷನ್ ಕೊಟ್ಟಿದ್ದಾರಲ್ಲ ವುಮೆನ್ಸ್ಗೆ, ಅದ್ರ ಮೇಲೆ ಎಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ ಮತ್ತು ಲೋಕಸಭಾದಲ್ಲಿ ಈ ಒಂದು ಕ್ವಶನ್ನ ನಿಮ್ಗೆ ಕೇಳಿದರು. ಇಲ್ಲಿ ನೋಡಿ ನಾವೇನು ಕೇಳಿದ್ದೀವಿ ನಮ್ಮ ಟೆಸ್ಟ್ ಸೀರೀಸಲ್ಲಿ, ಯಾವ್ಯಾವ ಆರ್ಟಿಕಲಲ್ಲಿ
ನಿಮಗೆ SC/ST ರಿಸರ್ವೇಷನ್ ಕೊಟ್ಟಿದ್ದಾರೆ ಎಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಅದ್ರ ರೆಸ್ಪೆಕ್ಟಿವ್ ಇನ್ನೊಂದೇನು ತಿರ್ಗಾ ಪಾರ್ಲಿಮೆಂಟಲ್ಲಿ. ಈ ಕ್ವಶನ್ಗೆ ನಿಮ್ಗೆ ಏನಾನ ಈ ಒಂದು ಕ್ವಶನ್ ನೋಡಿ ನಿಮ್ಗೆ ಈ ಒಂದು ಆರ್ಟಿಕಲ್ ಗೊತ್ತಿದ್ರೆ ಅಮೆಂಡ್ಮೆಂಟ್ ಆದರೆ ಏನಾಗುತ್ತೆ, ಇದಕ್ಕೆ ಇನ್ನೊಂದು ಅಮೆಂಡ್ಮೆಂಟ್ ಇನ್ನೊಂದು ಕ್ಲಾಸ್ ಆ್ಯಡ್ ಮಾಡ್ತಾರೆ ಅಷ್ಟೇ. ಓಕೆ, ಈ ಒಂದು ಆರ್ಟಿಕಲ್ ಗೊತ್ತಿದ್ರೆ ನೀವು ಆರಾಮಾಗಿ ಆ ಕ್ವಶನ್ ಕೂಡ ಕ್ರ್ಯಾಕ್ ಮಾಡ್ಬೋದಿತ್ತು. ನೆಕ್ಸ್ಟು ನಿಮ್ಗೇನಂತ ಇದೆ, ನ್ಯಾಷನಲ್ ಕಮಿಷನ್ನು, ತಿರ್ಗಾ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಇದೆಯಲ್ಲ, ಇದರಲ್ಲಿ ಏನಂತ ಕೇಳಿದರೆ ನಿಮ್ಗೆ ಏನೇನು ಅಧಿಕಾರ ಇದೆ ಅಂತ. ಸಿವಿಲ್ ಕೋರ್ಟ್ಗೆ ಏನೇನು ಅಧಿಕಾರ ಇದೆಯೋ ಎಲ್ಲ ಅಧಿಕಾರ ಇದೆ. ಸಮನ್ ಮಾಡ್ಬೋದು, ನಿಮಗೆ ಎವಿಡೆನ್ಸ್ ತೊಗೊಬೋದು, ಎಲ್ಲಿ ಅಫಿಡವಿಟ್ಟು, ಡಾಕ್ಯುಮೆಂಟು, ಮತ್ತು ಎನಿ ರೆಕಾರ್ಡ್ಸ್ ಚೆಕ್ ಮಾಡ್ಬೋದು, ಯಾರನ್ನೇ ಆಗಲಿ ನೀವು ಕರ್ಸ್ಕೊಬೋದು, ನೀವು ವಿಟ್ನೆಸ್ ಮಾಡ್ಬೋದು. ಓಕೆ, ಈ ಒಂದು ಪವರ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟು ನಿಮ್ಗೆ ಯಾವ ಕ್ವಶನ್ ಇದು, ನಿಮಗೆ 105 ಈ ಒಂದು ಅಮೆಂಡ್ಮೆಂಟ್ ಮಾಡಿದ್ಮೇಲೆ ಏನು ಮಾಡಿದ್ದಾರೆ ಅಂತ ಕೇಳಿದ್ದೀವಿ. ನಾವೇನು ಕ್ವಶನ್ ಫ್ರೇಮ್ ಮಾಡಿದ್ವಿ, ದಿ ಅಮೆಂಡ್ಮೆಂಟ್ ಆ್ಯಕ್ಟು, ಯಾವ ಅಮೆಂಡ್ಮೆಂಟ್ ಆ್ಯಕ್ಟಿಂದ ನಿಮಗೆ ಪ್ರಿಪ್ರೇಷನ್ ಆಫ್ ಮೇಂಟೆನೆನ್ಸ್ ಆಫ್ ನೋಡಿ ಸೋಷಲ್ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸ್ಗೆ ಒಂದು ಲಿಸ್ಟು, ಸ್ಟೇಟ್ ಅವರು ಲಿಸ್ಟ್ಗೆ ಮತ್ತೆ ಅವ್ರಿಗೆ ಪರ್ಮಿಷನ್ ಕೊಟ್ಟರು ಅಂತ. ಏನಂದರೆ ನಿಮಗೆ ST SC ಈ ಲಿಸ್ಟ್ ಬಂದು ನಿಮಗೆ ಸ್ಟೇಟ್ಗೂ ಮತ್ತು ಸೆಂಟರ್ಗೂ ಒಂದೇ ಲಿಸ್ಟ್ ಇದೆ. ಬಟ್ OBCಗೆ ನಿಮಗೆ ಯಾವಾಗ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಮಾಡಿದ್ರೋ ಆ ಅಮೆಂಡ್ಮೆಂಟ್ ಆದಮೇಲೆ ಸ್ಟೇಟ್ ಅವ್ರಿಗೆ ಏನು ಲಿಸ್ಟ್ ಮಾಡೋ ಅಧಿಕಾರ ಇತ್ತು OBC ಅದು ಕಳ್ಕೊಂಬಿಡ್ತು. ಅದಕ್ಕೋಸ್ಕರ ಈ ಒಂದು ಲಿಸ್ಟ್ ಮಾಡೋ ಅಧಿಕಾರ ಮತ್ತೆ ಕೊಡೋಣ ಅಂತ ಏನು ಮಾಡಿದ್ರು, ನಿಮಗೆ 105 ಅಮೆಂಡ್ಮೆಂಟ್ ಮಾಡಿ ಸ್ಟೇಟ್ ಏನು ಕಳ್ಕೊಂಡಿತ್ತು ಆ ರೆಸ್ಪೆಕ್ಟಿವ್ OBC. ಯಾಕೆಂದರೆ OBCದು ಏನಾಗಿತ್ತು ಮುಂಚೆ ಅಂದರೆ ಸ್ಟೇಟೇ ಒಂದು ಲಿಸ್ಟ್ ಇರ್ತಿತ್ತು ಸ್ಟೇಟ್ ಹತ್ರ. ಸ್ಟೇಟ್ ಒಂದು OBC ಲಿಸ್ಟ್ ಬಿಡ್ತಿದ್ರು, ಸೆಂಟ್ರಲ್ ಒಂದು OBC ಲಿಸ್ಟ್ ಬಿಡ್ತಿದ್ರು. ಯಾವಾಗ ನಿಮಗೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಅದು ನ್ಯಾಷನಲ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಮಾಡಿದ್ರು ಅಂಡ್ ಆರ್ಟಿಕಲ್ 338B ಬಂತು, ಅವಾಗ ಏನಾಯಿತು, ಸ್ಟೇಟ್ಗೆ ಪವರ್ ಕಳ್ಕೊಂತು ಅದು ಸಪ್ರೇಟ್ ಲಿಸ್ಟ್ ಮಾಡೋಕ್ಕೆ, ಸೆಂಟ್ರಲ್ಗೆ ಮಾತ್ರ ಪವರ್ ಬಂದ್ಬಿಡ್ತು. ಅವಾಗ ಏನಾಯಿತು ನೆಕ್ಸ್ಟು ಅಂತ ಅಂದರೆ ಈ ಒಂದು ಅಮೆಂಡ್ಮೆಂಟ್ ಮಾಡಿ ಸ್ಟೇಟ್ಗೆ ಅದೇನು ಕಳ್ಕೊಂಡಿತ್ತು ಆ ಪವರ್ನ ಮತ್ತೆ ಕೊಟ್ಟಿದ್ದಾರೆ. ಈ ಕ್ವಶನ್ನ ನಾವು ಕೇಳಿದ್ವಿ, ಈ ಕ್ವಶನ್ ನಾವು ನೋಡಿದರೆ ನಿಮ್ಗೆ ಆನ್ಸರ್ ಮಾಡ್ಬೋದಿತ್ತು. ದೆನ್ ಅದೇ ಥರ ನಿಮಗೆ ಸೇಮ್ ಅಪಾಯಿಂಟ್ಮೆಂಟ್ ಮಾಡೋದ್ರ ಬಗ್ಗೆ ಅಪಾಯಿಂಟ್ಮೆಂಟ್ ಮಾಡೋದ್ರ ಬಗ್ಗೆ ಮಾತಾಡಿದರು. ಪ್ರೆಸಿಡೆಂಟ್ ಅವ್ರು ಅಪಾಯಿಂಟ್ ಮಾಡ್ತಾರೆ ಏನಕ್ಕೆ, ಇನ್ವೆಸ್ಟಿಗೇಟ್ ಮಾಡೋಕ್ಕೆ, ಒಂದು ಇದು ರಿಪೋರ್ಟ್ ರೆಡಿ ಮಾಡೋಕ್ಕೆ, ಯಾರಿಗೆ ಒಂದು ಕಮಿಷನ್ಗೆ. ತಿರ್ಗಿ ಅದಾದಮೇಲೆ ಈ ಕ್ವಶನ್ ಒಂದು ಕೇಳಿದ್ರು, ಯಾರು ಇವಾಗ ಕರೆಂಟ್ ಚೇರ್ಮನ್ ಯಾರು ಅಂತ. ನಿಮಗೆಲ್ಲ ಗೊತ್ತೇ ಇದೆ ಯಾರಿದು, ಹನ್ಸ್ರಾಜ್ ಗಂಗಾರಾಮ್. ತಿರ್ಗಿ ನೆಕ್ಸ್ಟು ರೋಹಿಣಿ ಕಮಿಷನ್ ಬಗ್ಗೆ ನೋಡಿ, ರೋಹಿಣಿ ಕಮಿಷನ್ ಬಗ್ಗೆ ಕೇಳಿದ್ವಿ, ಯಾವ ಆರ್ಟಿಕಲ್ ಕೂಡ ಹೇಳಿದ್ವಿ. ಓಕೆ, ಇನ್ ಸೆಕೆಂಡ್ ಪಾರ್ಟ್ ನಾವೇನು ಮಿಸ್ ಮಾಡಿದ್ವಿ ಅಂತ ಅಂದರೆ ಏನು ನಿಮಗೆ ಕಾನ್ಸಂಟ್ರೇಷನ್ ಏನು ನಿಮಗೆ ಆಲ್ಮೋಸ್ಟ್ ಮೋರ್ ದೆನ್ 75% ಏನು ಜಾಬ್ ಇರ್ಬೋದು, ರಿಸರ್ವೇಷನ್ ಇರ್ಬೋದು, ಬೆನಿಫಿಟ್ ಯಾರು ತೊಗೊಂಡಿದ್ದಾರೆ, ನಿಮಗೆ ಓವರ್ ಆಲ್ ಮೈನ್ಯೂಟ್ ಪರ್ಸೆಂಟೇಜ್ 25%, ಆಲ್ಮೋಸ್ಟ್ 90% ರಿಸರ್ವೇಷನ್ ಅವ್ರು ಕ್ಲೈಮ್ ಮಾಡಿದ್ದಾರೆ. ಇನ್ನು ಮಿಕ್ಕಿರೋ ರಿಸರ್ವೇಷನ್ ಎಲ್ಲ ಬಂದು ಔಟ್ ಆಫ್ ಆಲ್ಮೋಸ್ಟ್ 75ಗಿಂತ ಪರ್ಸೆಂಟೇಜ್ ಜಾಸ್ತಿ ಔಟ್ ಆಫ್ ದ ಬ್ರಾಕೆಟ್ ಇದ್ದಾರೆ. OBCಗೆ ಯಾರು ಬರ್ತಾರೋ ಅವ್ರಿಗೆ ರಿಸರ್ವೇಷನ್ ಹೋಗ್ತಾನೆ ಇಲ್ಲ ಅಂತ ಹೇಳ್ತಿದ್ದಾರೆ, ಓನ್ಲಿ ಕಾನ್ಸಂಟ್ರೇಟ್ ಆಗಿದೆ. ಅದಕ್ಕೋಸ್ಕರ ಈ ಒಂದು ರಿಪೋರ್ಟ್ ಮಾಡೋಣ, ಸಬ್ ಕ್ಲಾಸಿಫಿಕೇಶನ್ ಮಾಡೋಣ ಅಂತ, ಎಲ್ಲಿ ಸಬ್ ಕ್ಯಾಟಗರೈಸೇಷನ್ ವಿತ್ ಇನ್ OBC. ಯಾಕಂದರೆ ಈ ಥರ ಕಾನ್ಸಂಟ್ರೇಷನ್ ಆಗ್ತಿದೆ, ಮೋರ್ ದೆನ್ 90% ಏನಾಗ್ತಿದೆ ಅಂದರೆ ನಿಮಗೆ ಓನ್ಲಿ ಫ್ಯೂ ಪರ್ಸೆಂಟೇಜ್ ಆಫ್ ಪೀಪಲ್ ಮಾತ್ರ OBC ರಿಸರ್ವೇಷನ್ ಆ ಒಂದು ಬೆನಿಫಿಟ್ ತೊಗೊತಿದ್ದಾರೆ ಅಂತ. ತಿರ್ಗಾ ನೆಕ್ಸ್ಟ್ ಕ್ರೋನಾಲಜಿ ಕೇಳಿದ್ವಿ, ಅವರು ಕೂಡ ಕ್ರೋನಾಲಜಿ ಕೇಳಿದ್ರು ಒಂದು ಕ್ವಶನ್ನು. ತಿರ್ಗಾ ಅದಾದಮೇಲೆ ಈ ಮಿಲ್ಲರ್ ಕಮಿಷನ್ ನಿಮಗೆ ಒಂದೆರಡು ಕಡೆ ಬಂದಿದೆ. ಒಂದೇನಂದರೆ ಇಂಡಿಯಾದಲ್ಲೇ ಫಸ್ಟ್ ಒಂದು OBC ರಿಸರ್ವೇಷನ್ ಕೊಡಬೇಕು ಅಂತ ಒಂದು ಕಮಿಷನ್ ಯಾವ್ದಾಗಿತ್ತು ಅಂದರೆ ಅದು ಮಿಲ್ಲರ್ ಕಮಿಷನ್ನು. ಯಾವ ಟೈಮಲ್ಲಿ ಅಪಾಯಿಂಟ್ ಆಯಿತು ಅಂತ ಅಂದರೆ ಇವ್ರ ಟೈಮಲ್ಲಿ ಒಡೆಯರ್ 4 ಅವ್ರ ಟೈಮಲ್ಲಿ ನಿಮ್ಗೆ ಏನಂದರೆ ಈ ಒಂದು ಕಮಿಷನ್ ಅಪಾಯಿಂಟ್ ಆಯಿತು. ಸೈಮಲ್ಟೇನಿಯಸ್ ಆಗಿ ಯಾರಿದ್ರು ಇದಂತೂ ಯಾವ ಥರ ಕೇಳಿದ್ದೀವಿ ಅಂದರೆ ನಿಮ್ಮ ಟೆಸ್ಟ್ ಸೀರೀಸ್ ನೋಡಿದಾಗ ಗೊತ್ತಾಗುತ್ತೆ. ಮಿನಿಮಮ್ ಒಂದು 4-5 ಟೈಮ್ಸ್ ಅಂತೂ ನೋಡಿರ್ತೀರ, ಇದು ಆರಾಮಾಗಿ ಹಾಕ್ಕೊಬೋದಿತ್ತು ಕ್ವಶನ್ನು. ತಿರ್ಗಾ ಈ ಕ್ವಶನ್ನು ಯಾರ ಹತ್ರ ಅಪ್ಲೈ ಮಾಡ್ತೀರಾ, ತಹಸೀಲ್ದಾರ್ ಹತ್ರ. ನೆಕ್ಸ್ಟು ನಿಮಗೆ ವೆರಿಫಿಕೇಷನ್ ಕಮ್ಯುನಿಟಿ ಟೇಕ್ ಐದರ್ ವ್ಯಾಲಿಡಿಟಿ, ಎಷ್ಟು ಟೈಮ್ ತಗೊಳ್ತಾರೆ ರಿಜೆಕ್ಟ್ ಮಾಡೋಕ್ಕೆ ಇದು ಮಾಡೋಕ್ಕೆ ಅಂತ ಒಂದು ಕ್ವಶನ್ ಇತ್ತು, 30 ಡೇಸು. ತಿರ್ಗಾ ಇಲ್ಲಿ ಇನ್ನೊಂದೇನು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಇದ್ದೀನಿ ಅಂತ ಅಂದರೆ ಇವಾಗ ನೆಕ್ಸ್ಟು
ನೆಕ್ಸ್ಟ್ ಇವಾಗ ಬರೋ ಎಕ್ಸಾಮ್ ಯಾವುದು ಅಂದರೆ PSI ಎಕ್ಸಾಮ್ ಅನೌನ್ಸ್ ಆಗ್ತಿದೆ. ತಿರ್ಗದಾದ್ಮೇಲೆ ಎಕ್ಸಸೈಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅನೌನ್ಸ್ ಆಗ್ತಿದೆ. ಇದಕ್ಕೋಸ್ಕರ ಏನು ನೀವು ಬ್ಯಾಕ್ವರ್ಡ್ ಕ್ಲಾಸ್ ಟೆಸ್ಟ್ ಸೀರೀಸ್ ನೋಡಿದ್ರೋ, ಸೇಮ್ ಡೊಮೈನ್ ಪೇಪರ್ ನೋಡಿದ್ರಿ, ಓಕೆ, CTA ಟೆಸ್ಟ್ ಸೀರೀಸ್ ಮಾಡಿದ್ವಿ, ಅದೇ ಥರ ಇದಕ್ಕೂ ಅಷ್ಟೇ ನಾವು ಫೆಬ್ರವರಿ 10th ಪರ್ಟಿಕ್ಯುಲರ್ಲಿ ಫಾರ್ GS ಪೇಪರ್ಗೋಸ್ಕರ ನಾವೇನಂದರೆ ಟೆಸ್ಟ್ ಸೀರೀಸ್ ಲಾಂಚ್ ಮಾಡ್ತಿದ್ದೀವಿ. ಅದೇ ಥರ ನಿಮಗೆ 1-to-1 ಮೆಂಟರ್ಶಿಪ್ ಕೊಡ್ತಿದ್ದೀವಿ. ಏನಂದರೆ ಈ 1-to-1 ಮೆಂಟರ್ಶಿಪ್ಪಲ್ಲಿ ನಿಮಗೆ ಡೌಟ್ ಇದೆ ಯಾವುದೋ ಒಂದು ಕಾನ್ಸೆಪ್ಟ್ ಮೇಲೆ, ಆ ಕಾನ್ಸೆಪ್ಟ್ ಕ್ಲಾರಿಟಿ ಇರ್ಬೋದು, ಇಲ್ಲ ಅಂದರೆ ಕೆಲವ್ರಿಗೆ ಒಂದೇ ಟಾಪಿಕ್ ಮೇಲೆ ಕೆಲವು ಏನಂದರೆ ಇವಾಗ ಪ್ರೆಸಿಡೆಂಟು ಇವಾಗ MLA ವೋಟ್ ಏನು ವ್ಯಾಲ್ಯೂ ಆಗುತ್ತೆ, ತಿರ್ಗಿ MP ವೋಟ್ ಏನು ಅಂದರೆ ಈ ಯಾವ ಪ್ರೊಫೆಷನಲ್ ತೊಗೊತಾರೆ, ಈ ಒಂದು ಕ್ವಶನ್ ಇರ್ಬೋದು, ಇಲ್ಲ ಎಮರ್ಜೆನ್ಸಿ ಮೇಲೆ ಕ್ವಶನ್ಸ್ ಇರ್ಬೋದು, ಈ ಥರ ಏನೇನು ನಿಮಗೆ ಡೌಟ್ಸ್ ಇರ್ಬೋದು. ಆ ಡೌಟ್ಸ್ನೆಲ್ಲ ನಿಮಗೆ 1-to-1 ಸೆಷನಲ್ಲಿ ಮತ್ತು ಕೆಲವೆಲ್ಲ ಸ್ಪೆಷಲ್ ಕ್ಲಾಸಸ್ ತೊಗೊಂಡು ಇವಾಗ ಏನಂದರೆ ನಿಮ್ಗೆ ಗೊತ್ತು ಏನು ಕೊಟ್ಟಿದ್ದೀವಿ ನಾವು ಈ ಟೆಸ್ಟ್ ಸೀರೀಸಲ್ಲಿ ಅಂತ ಅಂದರೆ ನಿಮಗೆ ಎಕ್ಸ್ಪ್ಲೈನ್ ಕಾಪಿ ಕೊಟ್ಟಿದ್ದೀವಲ್ಲ. ನೆಕ್ಸ್ಟ್ ಏನಂತ ಅಂದರೆ ನಿಮಗೆ ಆ ಎಕ್ಸ್ಪ್ಲನೇಷನ್ ಕಾಪಿ ಕೊಡೋಕ್ಕಿಂತ ಮುಂಚೆ ನಿಮ್ಗೆ ಒಂದು ಎಕ್ಸ್ಪ್ಲೈನ್ ಮಾಡ್ತೀವಿ ಯಾವ ಥರ ಈ ಒಂದು ಕ್ವಶನ್ನೇ ಯಾವ ಥರ ಅಪ್ರೋಚ್ ಮಾಡಬೇಕು. ಒಂದು ಕ್ವಶನ್ ಕೊಟ್ಟಿದ್ರೆ 4 ಆಪ್ಷನ್ ಇದೆ, ನೀವು ಇರೋ ನಾಲೆಡ್ಜಲ್ಲಿ ಯಾವ ಥರ ಅಪ್ರೋಚ್ ಮಾಡಬೇಕು, ಯಾವ ಥರ ಎಲಿಮಿನೇಟ್ ಮಾಡಬೇಕು, ಈ ಥರದನ್ನೆಲ್ಲ ಡಿಸ್ಕಸ್ ಮಾಡ್ತೀವಿ. ಇವಾಗಲೇ ಸ್ಟ್ಯಾಂಡರ್ಡ್ ಜಾಸ್ತಿ ಆಗಿದೆ. ಓಕೆ, ನಿಮಗೆ 1-ಲೈನರು ಬರ್ತಿಲ್ಲ ಕ್ವಶನ್ಸ್ PSIಯಲ್ಲಿ ಇರ್ಬೋದು, ಗ್ರೂಪ್ ಸಿಲಿ ಇರ್ಬೋದು. ಇವಾಗ ಏನಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು, ಓಕೆ, ಇಲ್ಲ ಅಂದರೆ ಇಂಟರ್ನ್ಯಾಷನಲ್ ರಿಲೇಷನ್ ಮೇಲೆ ಕ್ವಶನ್ಸ್ ಬರ್ತಿದೆ, ಓಕೆ, ಬೌಂಡ್ರಿ ಮ್ಯಾಪಿಂಗು ಆ ಥರ ಕ್ವಶನ್ಸ್ ಬರ್ತಿದೆ. ನಿಮ್ಗೆ ಆಲ್ಮೋಸ್ಟ್ ಏನು ಬರ್ತಿದೆ, ಮ್ಯಾಚ್ ದ ಫಾಲೋಯಿಂಗ್ ಬರ್ತಿದೆ. ಅದ್ರ ಜೊತೆಗೆ ಓನ್ಲಿ 1 ಸ್ಟೇಟ್ಮೆಂಟ್, ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆ ಥರ ಕರೆಕ್ಟೋ ಇಲ್ವೋ ಅಂತ ಕೇಳ್ತಿರಲ್ಲ. ಸೇಮ್ ಎಲ್ಲ ಥರ ಕ್ರೈಟೀರಿಯಾ ಇನ್ಕ್ಲೂಡ್ ಮಾಡಿಕೊಂಡು ಈ ಒಂದು ಟೆಸ್ಟ್ ಸೀರೀಸು PSI ಟೆಸ್ಟ್ ಸೀರೀಸು ಆಲ್ಮೋಸ್ಟ್ ಎಷ್ಟಾಗುತ್ತೋ ನಮ್ಮ ಕಡೆಯಿಂದ ಅಷ್ಟು ಎಫರ್ಟ್ ಹಾಕಿ ಅಟ್ಲೀಸ್ಟ್ ಒಂದು 30 to 45 ಕ್ವಶನನ್ನು ರಿಫ್ಲೆಕ್ಟ್ ಆಗಂಗೆ, ಅಂದರೆ ಡೈರೆಕ್ಟಾಗಿ ರಿಫ್ಲೆಕ್ಟ್ ಆಗಂಗೆ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಇದು ಬಂದು ನಿಮಗೆ ಫೆಬ್ರವರಿ 10th ಸ್ಟಾರ್ಟ್ ಆಗ್ತಿದೆ. ಯಾರು ಬೇಕು ಅವ್ರು ರಿಜಿಸ್ಟರ್ ಆಗ್ಬೋದು. ಈ ನಂಬರ್ಗೆ ಫೋನ್ ಮಾಡಿ. ಯಾವುದು ಇದು ನಂಬರು ಅಂತ ಅಂದರೆ ನಿಮ್ಗೆ ಆಗಲೇ ಗೊತ್ತಿದೆ, 9148468505 ಈ ಒಂದು ನಂಬರ್ಗೆ ಕಾಲ್ ಮಾಡಿ ನೀವು ರಿಜಿಸ್ಟರ್ ಆಗ್ಬೋದು. ತಿರ್ಗಾ ಇನ್ನೊಂದು, ಈ ವೀಕೆಂಡಲ್ಲಿ ನಿಮಗೆ ಅನೌನ್ಸ್ ಮಾಡ್ತೀವಿ ಯಾವ ಥರ ಶೆಡ್ಯೂಲ್ ಇರುತ್ತೆ ಅಂತ. ಓಕೆ, ಯಾವ್ದು ಓದಬೇಕು, ಯಾವುದಾದ್ಮೇಲೆ ಯಾವ ಥರ ಹೋಗಬೇಕು, ಯಾವ ಥರ ಅಪ್ರೋಚ್ ಇರಬೇಕು, ಅವೆಲ್ಲ ಕೂಡ ಡಿಸ್ಕಸ್ ಮಾಡೋಣ. ನೆಕ್ಸ್ಟು ನಿಮ್ಗೇನಂತ ಕೇಳಿದ್ರು, ನೀವು ನಿಮಗೆ ಅಪೀಲ್ ಎಲ್ಲೆಲ್ಲಿ ಮಾಡ್ಬೋದು ಅಂತ ವೆರಿಫಿಕೇಷನ್ ಕಮಿಟಿಯಲ್ಲಿ ನೋಡಿ. ಎನಿ ಪರ್ಸನ್ ಅಗ್ರೀವ್ಡ್ ಬೈ ದ ಆರ್ಡರ್ ಆಫ್ ವೆರಿಫಿಕೇಷನ್ ಕಮಿಟಿ ನೀವು ಎಲ್ಲೆಲ್ಲಿ ಅಪ್ರೋಚ್ ಮಾಡ್ಬೋದು ಅಂತ ಇತ್ತು. ಈ ಒಂದು ಸ್ಟೇಟ್ಮೆಂಟ್ ನೋಡಿರ್ತೀರ ಎಕ್ಸಾಮಲ್ಲಿ, ಡೈರೆಕ್ಟರ್ ಟ್ರೈಬಲ್ಲು, ಬ್ಯಾಕ್ವರ್ಡ್ ಕ್ಲಾಸು, ತಿರ್ಗಾ ಆದಮೇಲೆ ಸೋಷಿಯಲ್ ವೆಲ್ಫೇರ್. ಓಕೆ, ಈ ಒಂದು 3 ಸ್ಟೇಟ್ಮೆಂಟು ಜೊತೆಗೆ ಇನ್ನೊಂದು ಕೊಟ್ಟಿದ್ರು, ನೀವೆಲ್ಲ ಅಪೀಲ್ ಮಾಡ್ಬೋದು ಅಂತ ಕೇಳಿದರು. ಓಕೆ, ಈ 3 ಗೊತ್ತಿದ್ದಿದ್ರೆ ನೀವು ಆರಾಮಾಗಿ ಆ ಕ್ವಶನ್ ಒಂದು ಅಪ್ಲೈ ಮಾಡ್ಕೊಬೋದಿತ್ತು. ತಿರ್ಗದಾದ್ಮೇಲೆ ನೀವೇನ ಫಾಲ್ಸ್ ಸರ್ಟಿಫಿಕೇಟು ನೋಡಿದ್ದೀರ, ಫಾಲ್ಸ್ ಸರ್ಟಿಫಿಕೇಟು ಸೇಮೇ ಕೇಳಿದ್ದಾರೆ. ಬಟ್ ಏನಂದರೆ ಇಲ್ಲಿ ಮೋರ್ ದ್ಯಾನು ಲೆಸ್ ದ್ಯಾನು ಅಂತ ಒಂದು ಸ್ವಲ್ಪ ಏನಂದರೆ ಅಲ್ಲೊಂದು ಸ್ವಲ್ಪ ಅವರು ಕ್ವಶನ್ ಕೇಳ್ಬೇಕಾದ್ರೆ ಆಟ ಆಡಿದ್ದಾರೆ. ಏನಂತ ಮೋರ್ ಅಂತ ಕೇಳಿದ್ದಾರೆ, ಇನ್ನೊಂದು ಲೆಸ್ ಅಂತ ಕೇಳಿದ್ದಾರೆ, ಇಲ್ಲಿ ಒಂದು ಮೋರ್ ಅಂತ ಕೊಟ್ಟಿದ್ದಾರೆ, ತಿರ್ಗಾ ಇಲ್ಲಿ ಇದೇ ಜಾಸ್ತಿ ಇರ್ಬೋದು ಆ ಥರ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇದ್ರ ಮೇಲೂ ಕೂಡ ಕ್ವಶನ್ ಕೇಳಿದ್ದೀವಿ. ತಿರ್ಗಾ ನೆಕ್ಸ್ಟು ನಿಮಗೆ 15/4 16/4 ಮೇಲೆ ಕ್ವಶನ್ ಇತ್ತು ನೋಡಿ, ಡೈರೆಕ್ಟ್ ಕ್ವಶನ್ ಕೇಳಿದ್ದೇವೆ ಅದ್ರ ಮೇಲೆ. ತಿರ್ಗಿ ಅದಾದಮೇಲೆ ನೆಕ್ಸ್ಟು ನಿಮಗೆ ಆರ್ಟಿಕಲ್ ಏನ್ರ ಮೇಲಿತ್ತು, 46 ಮೇಲಿತ್ತು. ಓಕೆ, ಆರ್ಟಿಕಲ್ 46 ಇಲ್ಲಿ ಕೊಟ್ಟಿದ್ವಿ, ಅದೇ ಥರ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ವಿ. ಓಕೆ, ಆರ್ಟಿಕಲ್ 46 ನೀವೇ ಎಕ್ಸಾಮಲ್ಲಿ ಏನು ಕಂಡಿದ್ದೀರೋ ಆ ಒಂದು ಸ್ಟೇಟ್ಮೆಂಟ್ ಕ್ವಶನ್ನ ನಾವು ಕೇಳಿದ್ವಿ. ಅದ್ರ ತಕ್ಕನಾಗಿ ನಾವು ಏನಂದರೆ ಎಕ್ಸ್ಪ್ಲನೇಷನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ ಆರ್ಟಿಕಲ್ 46 ಏನಕ್ಕೆ ಸಂಬಂಧಪಟ್ಟಿದೆ ಅಂತ. ತಿರ್ಗಿ ಅದಾದಮೇಲೆ ಕ್ರೀಮಿ ಲೇಯರ್ ಕಾನ್ಸೆಪ್ಟು, ಕ್ರೀಮಿ ಲೇಯರ್ ಯಾವಾಗ ಬಂತು, ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ಯಾರು, ಮಂಡಲ್ ಕಮಿಷನ್ ಅವರು. ತಿರ್ಗಿ ಅದಾದಮೇಲೆ ಕ್ರೀಮಿ ಲೇಯರ್ ಕ್ರೈಟೀರಿಯಾಗಳು ಇರ್ಬೋದು, ಈ ಥರ ಎಲ್ಲ ಕ್ವಶನ್ ನೋಡಿದ್ದೀರ. ನಾನು ಇವಾಗ ಕ್ವಶನ್ ಏನೇನು ತೋರಿಸ್ತಿದ್ದೀನೋ ಅದೆಲ್ಲ ನಮ್ಮ ಟೆಸ್ಟ್ ಸೀರೀಸಲ್ಲಿ ಕೇಳಿರೋದು. ಇದು ಆ ತೋರಿಸಿದ್ಮೇಲೆ ನೀವೇ ನೋಡಿ ಎಷ್ಟು ರೇಂಜಲ್ಲಿ ಸ್ಕೋರ್ ಮಾಡ್ಬೋದಿತ್ತು ನೀವೇ ಅಂತ. ತಿರ್ಗಿ ಅದಾದಮೇಲೆ ನೆಕ್ಸ್ಟು ಈ ಒಂದು ಕೇಸ್ ಕೊಟ್ಟಿದ್ರು. ಓಕೆ, ಈ ಒಂದು ಯಾವುದು ಅಭಿಯಾನ್ ಕೇಸ್ ಅಂತ, ಜನ್ಹಿತ್ ಅಭಿಯಾನ್ ಕೇಸು, ಇದು ಯಾವ್ದ್ರ ಬಗ್ಗೆ ಅಂತ 103 ಓಕೆ ಅಮೆಂಡ್ಮೆಂಟು ಯಾವುದು EWS. ಓಕೆ, ತಿರ್ಗಿ ಅದೇ EWS ಆರ್ಟಿಕಲ್ ನೋಡಿ, ಇದೇ ಥರ ಕ್ವಶನ್ ಇತ್ತು.
ಓಕೆ. ತಿರ್ಗಿ ಅದಾದಮೇಲೆ ನೆಕ್ಸ್ಟು EWS ಬೆಂಚ್ ಕೂಡ ಕೇಳಿದ್ದೀವಿ. ಎಷ್ಟು ಬೆಂಚು? 5 ಜನ. ನೋಡಿ ಬೆಂಚ್ ಮೇಲೂ ಕೇಳಿದ್ದೀವಿ. ತಿರ್ಗಿ ಅದಾದಮೇಲೆ ನಿಮಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ಬೇಕಾದ್ರೆ ಈ ಒಂದು ಕ್ವಶನ್ಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಎಷ್ಟು 3:2 ವರ್ಡಿಕ್ ಬಂದಿರೋದು. ಓಕೆ, ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಅಲ್ಲಿ. ತಿರ್ಗಿ ಅದಾದಮೇಲೆ ಈ ಒಂದು ಕ್ರೈಟೀರಿಯಾನು ಅಷ್ಟೇ, ನಿಮಗೆ ಎಲ್ಲಿ ಓವರಾಲ್ ಒಂದು 2-3 ಕ್ವಶನ್ಸ್ ಇಲ್ಲ, ಸಾರಿ 3 to 4 ಕ್ವಶನ್ಸ್ ಇತ್ತು EWS ಮೇಲೆ. 8 lakhs ಈ ಕ್ರೈಟೀರಿಯಾ ಗೊತ್ತಿದ್ರೆ ಇದು ಕೂಡ ಒಂದು ಅಟೆಂಪ್ಟ್ ಮಾಡ್ಬೋದಿತ್ತು. ಅದೇ ಹೇಳಿ ಒಂದು ಮುಸ್ಲಿಮ್ಸ್ನ EWS ಗೆ ಪುಷ್ ಮಾಡಬೇಕು ಅಂತ ಇದ್ದಾರೆ ಅಂತ 2023 ಒಂದು ನೋಟಿಫೈ ಮಾಡ್ತು ಯಾವುದು ಕರ್ನಾಟಕ ಸ್ಟೇಟ್ ಗೌರ್ನಮೆಂಟು. ಆ ಒಂದರಲ್ಲೂ ಅಷ್ಟೇ ನೀವು 8 lakhs ಅಲ್ಲಿ 10 lakhs ಅಂತ ಇದೆ, 8 lakhs ಅಂತ ಗೊತ್ತಿದೆ, ಅದು ಕೂಡ ಎಲಿಮಿನೇಟ್ ಮಾಡ್ಬೋದಿತ್ತು. ತಿರ್ಗಿ ಅದಾದಮೇಲೆ ನಿಮಗೆ ಯಾವೊಂದು ಸೆಕ್ಷನ್ ಅಂಡರಲ್ಲಿ ನೀವು ಏನಂದರೆ ಕರ್ನಾಟಕ ಸ್ಟೇಟ್ ಕಮಿಷನ್ ಅವರು ಒಂದು ಪವರ್ ಬರುತ್ತೆ ಬ್ಯಾಕ್ವರ್ಡ್ ಕ್ಲಾಸ್, ಎಲ್ಲಿಂದ ಪವರ್ ಡಿರೈವ್ ಮಾಡ್ಕೊತಾರೆ ಸಿವಿಲ್ ಕೋರ್ಟ್ಗಿರೋ ಪವರ್ನ ಅಂತ ಅಂದರೆ ಅಂಡರ್ ಸೆಕ್ಷನ್ ಅಂತ ಕೇಳಿದ್ರು. ನೋಡಿ ಸೆಕ್ಷನ್ 1 ಕ್ವಶನ್ನೇ ನಾವು ಎಷ್ಟು ಸತಿ ಕೇಳ್ತೀವಿ ಅಂದರೆ ಈ ಸೆಕ್ಷನ್ 1ನಲ್ಲಿ ಯಾವ ಥರ ಅವ್ರು ಎಕ್ಸಸೈಸ್ ಮಾಡಬೇಕು, ಏನೇನು ಅವ್ರು ಮಾಡಬೇಕು ಅಂತ ಇದೆ. ಆ ಎಕ್ಸಸೈಸ್ ಮಾಡೋಕ್ಕೆ ಅವ್ರವ್ರಿಗೆ ಏನೇನು ಅಧಿಕಾರ ಎಲ್ಲಿ ಕೊಟ್ಟಿದ್ದಾರೆ, ಆ ಸಿವಿಲ್ ಕೋರ್ಟ್ಗೆ ಅಧಿಕಾರ ಏನು ಕೊಟ್ಟಿದ್ರು, ಅದು ಇವಿಷ್ಟು ಸೆಕ್ಷನ್ 9ನಲ್ಲಿ ಏನೇನು ಫಂಕ್ಷನ್ ಕೊಟ್ಟಿದ್ದಾರೋ ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೋಸ್ಕರ. ನೋಡಿ ಈ ಕ್ವಶನ್ನೇ ನಾವು 3 ಸತಿ ಕೇಳಿದ್ದೀವಿ. ತಿರ್ಗಿ ಅದಾದಮೇಲೆ ಎಷ್ಟು ಜನ ಮೆಂಬರ್ ಇದ್ದಾರೆ ಅಂತ ಕೇಳಿದ್ದಾರೆ, ಬಟ್ ಅವ್ರ ಆಪ್ಷನ್ 6 ಅಂತ ಕೊಟ್ಟಿಲ್ಲ. 6 + 5 ಮೆಂಬರ್ಸು, ಒಬ್ಬರು ಚೇರ್ಮನ್ ಇರ್ತಾರೆ, ತಿರ್ಗಿ ಮಿಕ್ಕಿದ 5 ಜನ ಇರ್ತಾರೆ, ಬಟ್ ಏನು ಕೊಡ್ತಾರೋ ಗೊತ್ತಿಲ್ಲ. ಅವ್ರ ಲಾಸ್ಟ್ ಮ್ಯಾಕ್ಸಿಮಮ್ ಇದ್ದು 5 ಇದೆ, ವಿ ಹ್ಯಾವ್ ಟು ಸಿ. ತಿರ್ಗಿ ಅದಾದಮೇಲೆ ಮೆಂಬರ್ ಸೆಕ್ರೆಟರಿ ಅಂತ ಕೇಳಿದ್ರಲ್ಲ, ಮೆಂಬರ್ ಸೆಕ್ರೆಟರಿ ಯಾರು ಅಂದರೆ ಕಮಿಷನರ್, ಒಬ್ಬ IAS ಅಧಿಕಾರಿ. ಅಲ್ಲಿ ಏನು ಕ್ವಶನ್ ಇತ್ತು ಅಂದರೆ ನಿಮಗೆ ಕಮಿಷನಲ್ಲಿ ಯಾರು ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ ಅಂತ ರಿಪೋರ್ಟು. ಇನ್ನು ಮಿಕ್ಕಿರೋರು ಯಾರು ಮೆಂಬರ್ ಇದ್ದಾರೋ ಅವರೆಲ್ಲ ಏನಂದರೆ ಅವ್ರು ಸಪ್ರೇಟು. ಓಕೆ, ಏನೇ ಡಾಕ್ಯುಮೆಂಟೇಶನ್ ಮಾಡಂಗಿದೆ ಯಾರು ಮಾಡಬೇಕು, ಒಬ್ಬ ಎಕ್ಸಿಕ್ಯೂಟಿವ್ ಯಾರು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೋ ಅವರು, ಯಾರು IAS ಆಫೀಸರೇ ಮಾಡಬೇಕು. ಯಾರು ಮಾಡ್ಬೋದು? ಒಬ್ಬ ಮೆಂಬರ್ ಸೆಕ್ರೆಟರಿ. ಬಟ್ ಅಲ್ಲಿ ಏನಂದ್ರೆ ಕಮಿಷನರ್ ಕೊಟ್ಟಿದ್ರೆ ಆಗ್ಬೋದಿತ್ತು, ಬಟ್ ಅವ್ರೇನಂತ ಕೊಟ್ಟಿದ್ದಾರೆ, ಮೆಂಬರ್ ಸೆಕ್ರೆಟರಿ ಅಂತ ಕೊಟ್ಟಿದ್ದಾರೆ. ಓಕೆ, ಈ ಒಂದು ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕಿತ್ತು. ತಿರ್ಗಾ ಟರ್ಮ್ ಆಫ್ ಆಫೀಸು ಎಷ್ಟು? 3 years. ತಿರ್ಗಾ ಒಂದು ಕ್ವಶನ್ ಕೇಳಿದ್ರು, ಸ್ಟೇಟ್ ಗೌರ್ಮೆಂಟ್ ಅವರು ಈ ಒಂದು ಚೇರ್ಮನ್ ಇರ್ಬೋದು, ಮೆಂಬರ್ ಇರ್ಬೋದು, ಯಾರ್ದು ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್, ಇದ್ರಲ್ಲಿ ರಿಮೂವ್ ಮಾಡ್ಬೋದು ಅಂತ. ಇದ್ರಲ್ಲಿ ಇನ್ಸಾಲ್ವೆನ್ಸಿ, ಕನ್ವಿಕ್ಷನ್ ಅಂದರೆ ಅವ್ರಿಗೇನೋ ಕೇಸ್ ಆಗಿದ್ರೆ, ಅನ್ಸೌಂಡ್ ಮೈಂಡ್ ಇದ್ರೆ, ರೆಫ್ಯೂಸಲ್ ಆ್ಯಕ್ಟ್ ಮಾಡೋಕ್ಕೆ ಇದು ಮಾಡಿದ್ರೆ, ಆಬ್ಸೆನ್ಸ್ ಆಫ್ ಮೀಟಿಂಗು, ಅಬ್ಯೂಸ್ ಆಫ್ ಪೊಸಿಷನು, ನೋಡಿ ಎಲ್ಲ ಸ್ಟೇಟ್ಮೆಂಟು ಕೊಟ್ಟಿದ್ದೀವಿ. ತಿರ್ಗಾ ಅವರು ನಿಮಗೆ ಏನಂದರೆ ವಿಟ್ನೆಸ್ ಇದು ಮಾಡೋದು ಅಂತ ಎಲ್ಲ ಇತ್ತಲ್ಲ, ಅಫಿಡವಿಟಲ್ಲ ಅಂದರೆ ಅಫಿಡವಿಟಲ್ಲಿ ವಿಟ್ನೆಸ್ ತೊಗೊಬೋದು, ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್, ಅದ್ರ ಬಗ್ಗೆ ಕೂಡ ಕ್ವಶನ್ಸ್ ಇದೆ. ನೋಡಿ ಇಲ್ಲೇ ಇದೆ ಎವಿಡೆನ್ಸ್ ಅಲ್ಲಿ ಅಫಿಡವಿಟಲ್ಲಿ ಎವಿಡೆನ್ಸ್ ತೊಗೊಬೋದೋ ಇಲ್ವೋ, ಪಬ್ಲಿಕ್ ರೆಕಾರ್ಡ್ಸು ಯಾರನ್ನ ಬೇಕಾದರೂ ಸಮ್ಮನ್ ಮಾಡ್ಬೋದಾ, ಆ ಥರ ಕ್ವಶನ್ಸ್ ಕೂಡ ಕೇಳಿದ್ದೀವಿ. ಸೇಮ್ ಅಲ್ಲಿ ಏನು ಕ್ವಶನ್ ಕೇಳಿದ್ರು ಅದೇ ಥರ ಕ್ವಶನ್ ಇದೆ. ತಿರ್ಗಾ ಈ ಕ್ವಶನ್ ನೋಡಿ, ಅವ್ರು ಏನು ಕೇಳಿದ್ದಾರೆ, ಚೇರ್ಮನ್ ಮೆಂಬರು ಅವ್ರು ಎಂಪ್ಲಾಯಿ ಆಗಿರ್ತಾರೆ, ಪಬ್ಲಿಕ್ ಸರ್ವೆಂಟ್ ಆಗಿರ್ತಾರೆ, ಅಕಾರ್ಡಿಂಗ್ ಟು ಯಾವ ರೂಲ್ ಒಂದು ಸೆಕ್ಷನ್ ಅಂತ ಕೇಳಿದ್ದಾರೆ. ನಾವೇನು ಕ್ವಶನ್ ಕೇಳಿದ್ದೀವಿ, ವಾಟ್ ಈಸ್ ದ ಸ್ಟೇಟಸ್, ಈ ಒಂದು ಚೇರ್ಮನ್ ಇರ್ಬೋದು, ಮೆಂಬರ್ಸ್ ಇರ್ಬೋದು, ಎಂಪ್ಲಾಯಿ ಇರ್ಬೋದು, ಯಾವುದು ಕಮಿಷನ್, ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಾ ಅದು ಸೆಕ್ಷನ್ 21 ಅಂತಲೇ ಕೇಳ್ತೀವಿ. ಸೆಕ್ಷನ್ 21 ಅಂಡರ್ IPCಯಲ್ಲಿ ಯಾವ ಥರ ಅವ್ರಿಗೆ ಅಂತ. ಓಕೆ, ಆ ಕ್ವಶನ್ ಕೂಡ ಕೇಳಿದ್ದೀವಿ. ಏನವರು ಪಬ್ಲಿಕ್ ಸರ್ವೆಂಟು. ಓಕೆ, ಸೇಮ್ ನಾವೇನು ಕೇಳಿದೀವೋ ನಾವು ಯಾರು ಅಂತ ಕೇಳಿದೀವೋ ಅವ್ರ ಸೆಕ್ಷನ್ ಅದು ಅಂತ ಕೇಳಿದ್ದಾರೆ. ತಿರ್ಗಿ ಅದಾದ್ಮೇಲೆ ನೆಕ್ಸ್ಟ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಬಗ್ಗೆ ಕೇಳಿದ್ದಾರೆ. ನೋಡಿ, ವಾಟ್ ಈಸ್ ಅನ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಆಸ್ ಪರ್ ದ ರೂಲ್, ಅದು ಕೂಡ ಕ್ವಶನ್ ಕೇಳಿದ್ದೀವಿ. ತಿರ್ಗಿ ಅದಾದ್ಮೇಲೆ ತಹಸೀಲ್ದಾರ್ ಬಗ್ಗೆ ಕೇಳಿದ್ದಾರೆ. ಅವರು ಮಲ್ಟಿಪಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವೇನು ಕೇಳಿದ್ದೀವಿ, ಸಿಂಗಲ್ ಕೇಳಿದ್ದೀವಿ. ನೋಡಿ ಏನಂದರೆ ಎಷ್ಟು ದಿವಸ ಬೇಕು ಅವ್ರಿಗೆ ಇದು ಮಾಡೋಕ್ಕೆ ಅಂತ. ಅಲ್ಲಿ 1 month ಅಂತ ಕೊಟ್ಟಿದ್ರು, ಆ್ಯಕ್ಚುಲ್ ಆನ್ಸರ್ 2 months. ತಿರ್ಗಿ ಕ್ಯಾಸ್ಟ್ ಇನ್ಕಮ್ಮು ಕ್ಯಾಸ್ಟು ಅಂತ ಇದೆ. ನೋಡಿ, ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದರೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಏನು ಕೊಡ್ತಾರೋ ಅದು,
ಕ್ಯಾಸ್ಟ್ ಸರ್ಟಿಫಿಕೇಟ್ ಒಂದೇ ಅಂತ ಕೇಳಿದ್ರೆ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ OBC ಇರ್ಬೋದು, SC ಇರ್ಬೋದು, ST ಇರ್ಬೋದು, ಆ ಥರ ಕೊಡ್ತಾರಲ್ಲ ಅದು. ಬಟ್ ಇನ್ಕಮ್ ವ್ಯಾಲಿಡಿಟಿ ಎಷ್ಟು 5 years. ಓಕೆ, ಕನ್ಫ್ಯೂಷನ್ ಎಲ್ಲ ಏನು ಬೇಕಾಗಿಲ್ಲ ಇಲ್ಲಿ. ಏನಂದ್ರೆ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಅಂತ ಕೇಳಿದ್ರೆ ಆಮೇಲೆ ಕ್ಯಾಸ್ಟ್ ಅಂತ ತಗೊಂಬೇಡಿ, ಬರೀ ಇನ್ಕಮ್ ಸರ್ಟಿಫಿಕೇಟ್. ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಅಂದ್ರೆ ಇನ್ಕಮ್ ಪ್ರಕಾರ. ಓಕೆ, ತಿರ್ಗ ಅದಾದ್ಮೇಲೆ ನೆಕ್ಸ್ಟು ಅಪೀಲ್ ಅಗೇನೆಸ್ಟ್. ಓಕೆ, ಅಪೀಲ್ ತಹಸೀಲ್ದಾರ್ ಕೊಟ್ಟಿರೋದು ಏನೋ ನಿಮ್ಗೆ ಅಂದರೆ ಏನು ನಿಮಗೆ ನಿಮ್ಮ ಪರ ಬಂದಿಲ್ಲ, ನಿಮ್ಗೆ ಅದ್ರ ಮೇಲೆ ಅಬ್ಜೆಕ್ಷನ್ ಇದೆ ಅಂತ ಅಂದರೆ ನೀವು ಎಲ್ಲ ಅಪೀಲ್ ಮಾಡ್ಕೊಬೋದು. ಅಂದರೆ ಅಸಿಸ್ಟೆಂಟ್ ಕಮಿಷನರು ಯಾರು ಸಬ್ ರೆವಿನ್ಯೂ ಅಲ್ಲಿ. ತಿರ್ಗದಾದ್ಮೇಲೆ ವೆರಿಫಿಕೇಶನ್ ಕಮಿಟಿ ಮೇಲೆ ಕ್ವಶನ್ ಇತ್ತು, ಯಾರು ವೆರಿಫಿಕೇಶನ್ ಕಮಿಟಿ ಚೇರ್ಮನ್ ಯಾರು ಅಂತ. ಓಕೆ, ಅದ್ರ ಮೇಲೆ ಅಷ್ಟೇ ಮಲ್ಟಿಪಲ್ ಸ್ಟೇಟ್ಮೆಂಟ್ ಕೊಟ್ಟು ಕ್ವಶನ್ ಕೇಳಿದ್ದೀವಿ. ತಿರ್ಗಾ ಇನ್ನೊಂದೇನಿತ್ತು, ಇವಾಗ ಒಂದು ಕಮಿಟಿ ಇದೆ, ಓಕೆ, ಡೌಟ್ಫುಲ್ ಇದೆ, ಅದನ್ನ ಕೇಸ್ನ ಯಾರಿಗೆ ರೆಫರ್ ಮಾಡ್ತಾರೆ ಅಂತ ಅಂದರೆ ಡೈರೆಕ್ಟರ್ ಆಫ್ ಸಿವಿಲ್ ರೈಟ್ ಎನ್ಫೋರ್ಸ್ಮೆಂಟ್ ಇವ್ರಿಗೆ ರೆಫರ್ ಮಾಡ್ತಾರೆ. ಫರ್ದರ್ ಇವರು ಡೀಲ್ ಮಾಡ್ಕೊತಾರೆ. ಏನನ್ನ ಅದು ಫಾಲ್ಸ್ ಅಂದರೂ ಅಷ್ಟೇ ಇವರೇ ಡೀಲ್ ಮಾಡ್ಕೊಳ್ಳೋದು. ಅಮೌಂಟ್ ರಿಟ್ರೀವಲ್ ಮಾಡೋದೆಲ್ಲ ಕೇಳ್ತಿರಲ್ಲ, ಅದು ಅಷ್ಟೇ. ತಿರ್ಗಾ ಕ್ಯಾಸ್ಟ್ ವೆರಿಫಿಕೇಶನ್ ಕಮಿಟಿ ಮೇಲೆ ನಿಮ್ಗೆ ಏನಂತ ಇತ್ತು, ನಿಮಗೆ ಫಾಲ್ಸ್ ಸರ್ಟಿಫಿಕೇಟ್ ತೊಗೊಂಡ್ರೆ ನಿಮ್ಗೆ ಏನೇನು ಅಮೌಂಟ್ ಕೊಟ್ಟಿದ್ರು ಅದೆಲ್ಲ ತೊಗೊಬೇಕು ಅಂತ ಇತ್ತಲ್ಲ, ಅದ್ರ ಬಗ್ಗೆ ಕ್ವಶನ್ ಇದೆ. ಫಸ್ಟ್ ಏನಂದರೆ ಪ್ರಾಸಿಕ್ಯೂಟ್ ಮಾಡೋ ಬಗ್ಗೆ ಮಾತಾಡೋದು 7A ಬಗ್ಗೆ ಮಾತಾಡಿದ್ದೀವಿ. ಅವ್ರು ಕೇಳಿದ್ದು 7B ಏನಿದೆ, ನಿಮಗೆ ಯಾವ ಥರ ಅಮೌಂಟ್ನ ವಾಪಸ್ ತೊಗೊಬೇಕು, ಯಾರು ಇಶ್ಯೂಯಿಂಗ್ ಅಥಾರಿಟಿ ಇರುತ್ತಲ್ಲ DC, ಆ ಪವರ್ ಕೊಟ್ಟಿರ್ತಾರೆ, ವಾಪಸ್ ಅಮೌಂಟ್ ತೊಗೊಳ್ಳಿ ಏನೇನು ಗ್ರ್ಯಾಂಟ್ ಕೊಟ್ಟಿದ್ರು ಅದೆಲ್ಲ ಅಂತ. ತಿರ್ಗ ಸೇಮ್ ಅವರು ಇದೇ ಥರ ಕ್ವಶನ್ ಕೊಟ್ಟಿದ್ರು, ನಾವು ಇದೇ ಥರ ಕೊಟ್ಟಿದ್ವಿ, ಜಸ್ಟ್ ಒಂದು ಆಪ್ಷನ್ ಜಾಸ್ತಿ ಕೊಟ್ಟಿದ್ರು ಅಷ್ಟೇ ಅವರು. ಈ ಕ್ವಶನ್ ನೋಡಿದಿರಲ್ಲ, ಅಪಾಯಿಂಟಿಂಗ್ ಅಥಾರಿಟಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಬ್ಲಿಕ್ ಯಾವ ಫಾರ್ಮಲ್ ಮೇಂಟೈನ್ ಮಾಡಬೇಕು ಕ್ವಶನ್ ಕೇಳಿದ್ದೀವಿ. ಓಕೆ, ಬಿಫೋರ್ 1st January May ಎವ್ರಿ ಇಯರ್ ಕೊಡಬೇಕು ಅಂತ. ತಿರ್ಗದಾದ್ಮೇಲೆ ನೋಡಿ ಅದೇ ಥರ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಯಾವ ಫಾರ್ಮಲ್ ಮೇಂಟೈನ್ ಮಾಡಬೇಕು ನೋಡಿ, ಅವರು ಸೇಮ್ ಕ್ವಶನ್ ಕೊಟ್ಟಿದ್ದಾರೆ, ಇದ್ರ ಜೊತೆಗೆ 2 ಆಪ್ಷನ್ ಆ್ಯಡ್ ಮಾಡ್ಕೊಂಡಿದ್ದಾರೆ. ಈ ಒಂದು ಕ್ವಶನ್ ನೋಡಿದರೆ ಒಂದು ಸತಿಯನ್ನು ಓದಿದರೆ ಅಟ್ಲೀಸ್ಟ್ ಒಂದು ಫಾರಮು, ಓಕೆ, ಫಾರ್ಮ್ಸ್ ಈ ಥರ ಇರಬೇಕು ಅಂತ ಒಂದು ಐಡಿಯಾನ ಬರ್ತಿತ್ತು ನಿಮಗೆ. ತಿರ್ಗಾ ಅದ್ರ ನೆಕ್ಸ್ಟು ಕ್ರೀಮಿ ಲೇಯರ್ ಬಗ್ಗೆ. ಕ್ರೀಮಿ ಲೇಯರ್ ಇನ್ ದ ಸೆನ್ಸ್ ಅಂದರೆ ಕ್ರೀಮಿ ಲೇಯರ್ ಬಗ್ಗೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀವಿ. ಸೆಂಟ್ರಲ್ ಇಲ್ಲೊಂದು ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು, ಸೆಂಟ್ರಲ್ ಅವರು ಕ್ರೀಮಿ ಲೇಯರ್ ಕೊಟ್ಟು ಆ ಕ್ರೀಮಿ ಲೇಯರ್ ಏನು ಇನ್ಕಮ್ ಲಿಮಿಟ್ ಕೊಟ್ಟಿದ್ರೋ ಅದು ಅಡಾಪ್ಷನ್ ಡೇಟ್ ಬೇರೆ ಇದೆ. ಸ್ಟೇಟಲ್ಲಿ ಯಾವಾಗ ಕ್ರೀಮಿ ಲೇಯರ್ನ ಡೇಟ್ ಅಡಾಪ್ಟ್ ಮಾಡ್ಕೊಂಡಿದ್ರು ಆ ಡೇಟ್ ಬಗ್ಗೆ ಬೇರೆ ಡೇಟ್ ಇದೆ. ಓಕೆ, ಅಡಾಪ್ಷನ್ ಡೇಟ್ 2 ಬೇರೆ ಇದೆ, ಇದೊಂದು ಸ್ವಲ್ಪ ನೋಡ್ಕೊಬೇಕು. ತಿರ್ಗಿ ಅದಾದ್ಮೇಲೆ ಇಂದಿರಾ ಸಾಹನಿ ಕೇಸಲ್ಲೂ ಅಷ್ಟೇ ಬೆಂಚ್ ಎಷ್ಟು ಜನ ಇದ್ರು ಬೆಂಚಲ್ಲ ಅಂತ ಇತ್ತು, ಅದಕ್ಕೂ ಹೇಳಿದ್ದೀವಿ. ತಿರ್ಗಿ ಇಂದಿರಾ ಸಾಹನಿದೆ ಸೇಮ್ ಯಾವ ಡೇಟಲ್ಲಿ ಅನೌನ್ಸ್ ಆಯಿತು ಅದು ಕೂಡ ಕ್ವಶನ್ ಕೇಳಿದ್ವಿ. ತಿರ್ಗಿ ಅದಾದ್ಮೇಲೆ ಹೌ ಮೆನಿ ಕ್ಯಾಸ್ಟ್ ವಾಸ್ ಕನ್ಸಿಡರ್ಡ್ ಎಲಿಜಿಬಲ್ ಫಾರ್ ರಿಸರ್ವೇಷನ್ ಬೈ ನಾಗನಗೌಡ ಅಂತ ಕೊಟ್ಟಿದ್ದೀನಿ. ಓಕೆ, ಈ ಕ್ವಶನ್ಗೆ ಅವ್ರು ಏನು ಕೊಟ್ಟಿದ್ರು, 399 ಕ್ಯಾಸ್ಟು ಯಾವ ಕಮಿಷನರ್ ರೆಕಮೆಂಡ್ ಮಾಡಿದ್ರು ಅಂತ ಕೇಳಿದ್ದೀವಿ. ನಾವು ಯಾವ ಕಮಿಷನು ಎಷ್ಟು ರೆಕಮೆಂಡ್ ಮಾಡಿತ್ತು ಅಂತ ಕೇಳಿದ್ದೀವಿ. ಓಕೆ, ತಿರ್ಗಾ ಅದ್ರ ನೆಕ್ಸ್ಟು ಬ್ಯಾಕ್ವರ್ಡ್ ಕ್ಲಾಸ್ ಕೇಳಿದ್ರಲ್ಲ, ಬ್ಯಾಕ್ವರ್ಡ್ ಕ್ಲಾಸು ಈ ಆಪ್ಷನ್ನು ಕೇಳಿದರು. ತಿರ್ಗಿ ಅದಾದಮೇಲೆ ಈ ಆಪ್ಷನ್ನು ಕೇಳಿದರು. ಸೇಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳಿದ್ದೀವಿ. ತಿರ್ಗಾ ಸಿಂಗಲ್ ಲೈನರ್ ಕೂಡ ಕ್ವಶನ್ ಕೇಳಿದ್ದೀವಿ ಅದ್ರ ಮೇಲೇ. ಓಕೆ, ಓವರ್ ಆಲ್ ಟೆಸ್ಟ್ ಸೀರೀಸ್ ತೊಗೊಂಡ್ರೆ ಯಾವ ಥರ ಅಂದರೆ ಮಲ್ಟಿಪಲ್ ಟೈಮ್ ರಿವಿಷನ್ ಆಗುತ್ತೆ. ಟೆಸ್ಟ್ ಸೀರೀಸಲ್ಲಿ ಮಲ್ಟಿಪಲ್ ಟೈಮ್ ರಿವಿಷನ್ ಆಗಿದೆ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ. ಸೇಮ್ ಅದೇ ಥರ ಏನಂದರೆ ನೋಡಿದ ತಕ್ಷಣ ಆಲ್ಮೋಸ್ಟ್ ಒಂದು 50-55 ಕ್ವಶನ್ಗೆ ಆರಾಮಾಗಿ ಕ್ವಶನ್ ಹಾಕ್ಕೊಂಡಿದ್ದಾರೆ ಆನ್ಸರು. ಒಂದು ನಮ್ಮ ಪ್ರಕಾರ ಏನಂದರೆ ಮಿನಿಮಮ್ ಒಂದು 70 to 75 ಇದ್ದಾರೆ ಸ್ಟೂಡೆಂಟ್ಸು ಸ್ಕೋರ್ ಮಾಡಿದ್ದಾರೆ, ಆರಾಮಾಗಿ ಸ್ಕೋರ್ ಮಾಡಿದ್ದಾರೆ 70 to 75 ಇದ್ರ ಮೇಲೆ. ಯಾಕಂದರೆ ಏನು ನಿಮಗೆ ಸೆಂಟ್ರಲ್ ಗೌರ್ನಮೆಂಟ್ ಸ್ಕೀಮ್ ಏನಿತ್ತೋ ಅದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲ ನೆಗ್ಲೆಕ್ಟ್ ಮಾಡಿದರು. ಯಾಕಂದರೆ ಚಾನ್ಸಸ್ ಇಲ್ಲ ಕೇಳೋಕ್ಕೆ ಅಂತ ನಾವು ಕೂಡ ನೆಗ್ಲೆಕ್ಟ್ ಮಾಡಿದ್ವಿ. ನಾವೇನು ಪಾಠ ಮಾಡಿರಲಿಲ್ಲ ಇದ್ರ ಬಗ್ಗೆ, ನಾವು ಅಷ್ಟೇ ಏನು ಕ್ವಶನ್ ಫ್ರೇಮ್ ಮಾಡಿರಲಿಲ್ಲ. ಬಟ್ ಏನಂದರೆ ಒನ್ಸ್ ಇವಾಗ ಏನು ನಿಮಗೆ ಈ ಒಂದು ಸೆಂಟ್ರಲ್ ಸ್ಕೀಮ್ ಬಂತು, ಏನು ನಿಮಗೆ ಅರೌಂಡ್ 8 to 9 ಆರ್ಡ್ ಕ್ವಶನ್ಸ್ ಇದೆ. ಆಲ್ಮೋಸ್ಟ್ ಏನಂದರೆ ಬೈ ಗೆಸ್ ವರ್ಕ್ ಮಾಡಿರಬೇಕು, ಇಲ್ಲಾಂದರೆ ಆಲ್ಮೋಸ್ಟ್ 50-50 ಅಂದ್ಕೊಳ್ಳಿ ಈ ಕ್ವಶನ್ಸು. ಓಕೆ, 50-50%. ತಿರ್ಗದಾದ್ಮೇಲೆ ಒಂದು 2-3 ಜಡ್ಜ್ಮೆಂಟ್ ಕೇಸ್ ಇದೆ, ಅದು ಅಷ್ಟೇ
ಬಂದರೆ ಬರುತ್ತೆ ಸ್ಕೋರು, ಅದು ಅಷ್ಟೇ 50-50. ಒಂದು ಕರೆಕ್ಟ್ ಆದರೂ ಅಲ್ಲಿಗೆ 1:3, ಒಂದು ಕರೆಕ್ಟ್ ಆಗಿದ್ರೆ ಒಂದು 3 ತಪ್ಪಾಗೋ ಚಾನ್ಸಸ್ ಜಾಸ್ತಿ ಇದೆ. ಆಲ್ಮೋಸ್ಟ್ ಸೆಕೆಂಡ್ ಪೇಪರ್ ರೇಂಜ್ ಬಂದು ಒಂದು 80+, ಆ 80+ ಅಂತೂ ಅಟೆಂಪ್ಟ್ ಮಾಡಿದ್ದಾರೆ. ಬಟ್ ಒಂದು 70 to 175 ಈ ರೇಂಜಲ್ಲಿ ಇದ್ದಾರೆ. 170 to 75 ರೇಂಜಲ್ಲಿ ಇದ್ದಾರೆ. ಆಲ್ಮೋಸ್ಟ್ ಇಂಟು 3 ಹಾಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂತ ಅಂದರೆ ಆಲ್ಮೋಸ್ಟ್ 210 ಒಂದು 240 ಬರ್ಬೋದೇನೋ, ಬಟ್ ಗೊತ್ತಿಲ್ಲ. 210 ಒಂದು 240 ಅನ್ಕೊಳ್ಳೋಣ. ಅಂದರೆ ನಿಮಗೆ ಸೆಕೆಂಡ್ ಪೇಪರ್ ಮಾತ್ರನೇ ಹೇಳ್ತಿರೋದು. 210 240 ಸ್ಕೋರ್ ಆಗ್ಬೋದು ಆರಾಮಾಗೆ. ತಿರ್ಗಾ ಅದ್ರ ನೆಕ್ಸ್ಟು ಬ್ಯಾಕ್ವರ್ಡ್ ಇಂಪ್ಲಿಮೆಂಟ್ ಯಾರು ಮಾಡ್ತಾರೆ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಡಿಪಾರ್ಟ್ಮೆಂಟ್ ಡಿಸ್ಟಿಕ್ ಲೆವೆಲ್ ಅಂತ ಕೇಳಿದರೆ ಯಾರೋ ಚೀಫ್ ಎಕ್ಸಿಕ್ಯೂಟಿವ್ ಇಲ್ಲ ಡೆಪ್ಯೂಟಿ ಕಮಿಷನರು. ಓಕೆ, ಅಲ್ಲೇನಂತ ಇತ್ತು, ಡಿಸ್ಟಿಕ್ ಕಮಿಷನರು ಆ ಥರ ಎಲ್ಲ ಕ್ವಶನ್ ಇತ್ತು. ಓಕೆ, ತಿರ್ಗಾ ಅದಾದಮೇಲೆ ಅರಿವು ಎಜುಕೇಷನ್ ಇರ್ಬೋದು, ಸೇಮ್ ಇದೇ ಥರ ಕ್ವಶನ್ ಕೇಳಿದರು. ತಿರ್ಗಾ ಇನ್ಕಮ್ ಕೇಳಿದರು. ತಿರ್ಗಾ ಎಷ್ಟು ಕೋರ್ಸ್ ಅಂತಲೂ ಕೇಳಿದ್ರು, ನಾವು ಕೂಡ ಕೇಳಿದ್ವಿ ಎಷ್ಟು ಕೋರ್ಸು ಅಂತ. ತಿರ್ಗಾ ವಾಟ್ ಈಸ್ ದ ಆ್ಯನ್ಯುಯಲ್ ಇನ್ಕಮ್ ಲಿಮಿಟ್, ಯಾವುದು ಎಂಟರ್ಪ್ರಿನರ್ಶಿಪ್ ಆನ್ ಲೈವ್ಲಿಹುಡ್, ನಿಮಗೆ ಅಮೃತ್ ಮಹೋತ್ಸವ್ ಅಡ್ವಾನ್ಸ್ ಸ್ಕೀಮ್ ಅಂತ ಕೇಳಿದ್ರಲ್ಲ, ಯಾರಿಗೆ ಕ್ಯಾಟಗರಿ 1ಗೆ ಸೇಮ್ ಕ್ವಶನ್ ಕೇಳಿದ್ದೀವಿ. ಅವ್ರು ಆನ್ಲೈನ್ ಅಂದರೆ ಮಲ್ಟಿಪಲ್ ಸ್ಟೇಟ್ಮೆಂಟ್ ಕ್ವಶನ್ಸ್ ಕೊಟ್ಟಾಗ ಈ ಒಂದು ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ರು, ನೋ ಆ್ಯನ್ಯುಯಲ್ ಇನ್ಕಮ್ ಲಿಮಿಟ್. ಓಕೆ, ತಿರ್ಗಾ ಅದಾದಮೇಲೆ ನಾವೇನು ಕೇಳಿದ್ವಿ, PM ಸ್ಕಾಲರ್ಶಿಪ್ ಏನು ನಿಮಗೆ ಯಶಸ್ವಿ ಅಂತ ಕೇಳಿದಾರೋ ಅದು ಯಾವುದು ಕೊಡ್ತಾರೆ, ಪ್ರೀ ಮೆಟ್ರಿಕ್ ಕೇಳಿದ್ರಿ, ಪೋಸ್ಟ್ ಮೆಟ್ರಿಕ್ಕು, ಎರಡು ಕೂಡ ಕ್ವಶನ್ ಕೇಳಿದ್ದೀವಿ. ಬಟ್ ಅಲ್ಲಿ 3 ಸ್ಟೇಟ್ಮೆಂಟ್ ಇತ್ತು. ಬಟ್ ಸರ್ಚ್ ಮಾಡಿದಾಗ ಗೂಗಲಲ್ಲಿ ಏನಂತ ಬಂತು, ಹಾಸ್ಟೆಲ್ ಕೂಡ ಫೆಸಿಲಿಟಿ ಕೊಡ್ತಿದ್ದಾರೆ ಅಂತ ಅಲ್ಲಿ ಹೇಳಿದ್ದಾರೆ. ಬಟ್ ಏನು ಆಪ್ಷನ್ ಕೊಡ್ತಾರೋ ನಾವು ನೋಡಬೇಕು. ತಿರ್ಗಿ ಅದಾದಮೇಲೆ ನಿಮ್ಗೆ ಏನಂದರೆ ವಿದ್ಯಾಸಿರಿಲಿ ಏನಂದರೆ ಅಕಾಮಡೇಷನ್ ಕೊಡ್ತಾರೆ ಅಂತ ಇತ್ತಲ್ಲ, ನೋಡಿ ಏನಂತ ಇದೆ ಇಲ್ಲಿ ಅಂತ. ಸ್ಟೂಡೆಂಟ್ ಮಸ್ಟ್ ಗಾಟ್ ಅಡ್ಮಿಷನ್. ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕಂಡೀಷನ್ ಫಾರ್ ಸ್ಟೂಡೆಂಟ್ ಟು ಬಿ ಎಲಿಜಿಬಲ್. ಯಾವುದಕ್ಕೆ ಇವರು ಈ ಅಂಡರಲ್ಲಿ ತೊಗೊಂಡ್ರೆ ಎಲಿಜಿಬಲ್ ಇರಲ್ಲ ಅಂತ ಕ್ವಶನ್ ನಾವು ಫ್ರೇಮ್ ಮಾಡಿದ್ದೀವಿ. ಏನಂದರೆ 5 ಕಿಲೋಮೀಟರ್ ದೂರ ಇದ್ದರೆ ಅವ್ರು ಎಲಿಜಿಬಲ್ ಆಗ್ತಾರೆ. ನಿಮ್ಗೆ ಅಡ್ಮಿಷನ್ ಆಗಿದೆ ನೋಡಿ, ಇಲ್ಲ ಅಡ್ಮಿಷನ್ ಅಂತ ಕೇಳ್ತಾರೆ. ಎಲ್ಲಿ ಗೌರ್ಮೆಂಟ್ ಫಂಡೆಡ್ ಇಲ್ಲ ಅಂದರೆ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ ಕೇಳಿದ್ದಾರೆ. ಓಕೆ, ಈ ಪಾಯಿಂಟ್ ಬಿಡೋಣ. ತಿರ್ಗಿ ಅದಾದ್ಮೇಲೆ ನೋಡೋಣ. ಸ್ಟೂಡೆಂಟ್ ಮಸ್ಟ್ ಬಿ ಪರ್ಸ್ಯೂಯಿಂಗ್ ಪೋಸ್ಟ್ ಮೆಟ್ರಿಕ್ಕು. ಓಕೆ, ಇದು ಕರೆಕ್ಟ್, ಅವ್ರಿಗೂ ಕೊಡ್ತಾರೆ. ಸ್ಟೂಡೆಂಟ್ ಮಸ್ಟ್ ಬಿ ಸ್ಟಡಿಯಿಂಗ್ ಪೋಸ್ಟ್ ಮೆಟ್ರಿಕ್ ಅಂದರೆ ಎಲ್ಲಿ ಓದ್ತಿದ್ದಾರೆ ಅದು ಓಕೆ. ಬಟ್ ಇಲ್ಲಿ ಏನು ಕ್ರೈಟೀರಿಯಾ ಅಂದರೆ ನಿಮಗೆ ಯಾವುದೇ ಥರ ಡಿಪಾರ್ಟ್ಮೆಂಟ್ ಇಲ್ಲ ಗೌರ್ಮೆಂಟ್ ಫಂಡೆಡ್ ಹಾಸ್ಟೆಲಲ್ಲಿ ಇದ್ದರೆ ನಿಮ್ಗೆ ಈ ಒಂದು ವಿದ್ಯಾಸಿರಿ ಪ್ರೋಗ್ರಾಮ್ ಕೊಡಲ್ಲ ಅಂತ ಡೈರೆಕ್ಟಾಗಿ ಇಲ್ಲೊಂದು ಕ್ವಶನ್ ಕೇಳಿದ್ದೀವಿ. ಅದು ಅಷ್ಟೇ ಆಪ್ಷನಲ್ಲಿ ಇತ್ತು. ಇಲ್ಲಿ ಇನ್ನೊಂದು ಮಂತ್ಲಿ ಸ್ಟೈಫಂಡ್ ಅಮೌಂಟ್ ಕೇಳಿದ್ದೀವಿ. ಎಷ್ಟು? 1500. ಓಕೆ, ಎಷ್ಟು ಮಂತ್ ಕೊಡ್ತಾರೆ? 10 ಮಂತ್ಗೆ ಎಷ್ಟಾಯಿತು? 15,000. ಈ ಒಂದು 2 ಕ್ವಶನ್ ನೋಡಿದರೆ ಆ ಒಂದು ಕ್ವಶನ್ನ ಕ್ರ್ಯಾಕ್ ಮಾಡ್ಬೋದಿತ್ತು ಆರಾಮಾಗೆ. ತಿರ್ಗಾ ಬಸವ ಬೆಳಗು ನೋಡಿ, ಒಂದು 5-6 ಸತಿ ರಿಪೀಟ್ ಮಾಡಿಬಿಟ್ಟಿದ್ವಿ. ಅದು ನೋಡಿದ ತಕ್ಷಣ ಹಾಕ್ಬೇಕಿತ್ತು ಕ್ವಶನ್ನು. ತಿರ್ಗಾ ಅದಾದಮೇಲೆ ಈ ಒಂದು ಜೀವಜಲ ಕರ್ನಾಟಕ ವೀರಶೈವ ಲಿಂಗಾಯತ್ ಕಾರ್ಪೊರೇಷನು, ಇದು ಅಷ್ಟೇ ಒಂದು 3-4 ಸತಿ ಅಂತೂ ರಿಪೀಟ್ ಮಾಡಿದ್ದೀವಿ. ತಿರ್ಗಾ ಮರಾಠ ಮಿಲ್ಟ್ರಿ ಹೋಟೆಲ್ಲು, ಇದು ಅಷ್ಟೇ ಒಂದು 3-4 ಸತಿ ರಿಪೀಟ್ ಮಾಡಿದ್ದೀವಿ. ಅವೆಲ್ಲ ನೀವು ಮಸ್ಟ್ ಹಾಕ್ಲೇಬೇಕಾಗಿದ್ದ ಆನ್ಸರು. ತಿರ್ಗಾ ಪ್ರೀ ಮೆಟ್ರಿಕ್ ಎಕ್ಸಾಮಿನೇಷನ್ ಟ್ರೈನಿಂಗು, ಅದು ಅಷ್ಟೇ ಕೇಳಿದ್ದೀವಿ. ನೋಡಿ ಏನು ಕ್ರೈಟೀರಿಯಾ ಇರ್ಬೋದು, ಅಲ್ಲಿ ಏನೇನು ಕೊಟ್ಟಿದ್ರು, ಅಲ್ಲಿ ಏನಂತ ಕೊಟ್ಟಿದ್ರು ಅಂದರೆ ಕ್ಯಾಟಗರಿ 1 ಅಂತ ಇತ್ತು, 2A ಇತ್ತು, 2B ಕೊಟ್ಟಿರಲಿಲ್ಲ, 3A ಇತ್ತು, 3B ಇತ್ತು. ಈ 2B ಯಾಕೆ ಕೊಟ್ಟಿರಲಿಲ್ಲ ಅಂದರೆ ಇವರು ಮೈನಾರಿಟಿ ಅಂಡರಲ್ಲಿ ಬರ್ತಾರೆ, ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಂಡರಲ್ಲಿ. ಯಾಕಂದರೆ ನಿಮಗೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಸಪ್ರೇಟ್ ಇದೆ, ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟೇ ಸಪ್ರೇಟ್ ಇದೆ ಇವಾಗ. ಅದಕ್ಕೋಸ್ಕರ ಇದು ಅವ್ರ ಅಂಡರಲ್ಲಿ ಬರ್ತಾರೆ, ಇಲ್ಲಿ ನಮಗೆ ಬರಲ್ಲ ಅವರು. ಓಕೆ, ಅದು ಕರೆಕ್ಟ್ ಇತ್ತು ಆಪ್ಷನ್ನು. ತಿರ್ಗಿ ಅದಾದಮೇಲೆ ರಿವೈವಲ್ ಆಫ್ ಏನು ನಿಮಗೆ ಕ್ವಶನ್ ನೋಡಿ, ಅವ್ರೇನು ಕೇಳಿದ್ರು, ನಾದಸ್ವರ ಮತ್ತು ಡೋಲು ಸಂಗೀತ, ಇದು ಏನಂದರೆ ಇದು ಯಾವೊಂದು ಕ್ಯಾಟಗರಿಗೆ ಬರುತ್ತೆ ಅಂತ. ನಾವೇನು ಕೇಳಿದ್ವಿ, ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ರಿವೈವಲ್ ಆಫ್ ಟ್ರೆಡಿಷನ್ ಆಫ್ ಆರ್ಟ್ ಫಾರ್ಮ್ಸು ಸವಿತಾ ಸಮಾಜ್ ಅಂತ ಕೇಳಿದ್ವಿ. ನಾದಸ್ವರ ಮತ್ತು ಡೋಲು ಸಂಗೀತ ಅಂತ ಇತ್ತಲ್ಲ, ಸೇಮ್. ಅದಾದಮೇಲೆ ನೆಕ್ಸ್ಟ್ ಇವ್ರು ಯಾವುದಕ್ಕೆ ಯಾವೊಂದು ಕ್ಯಾಟಗರಿಗೆ ಬರ್ತಾರೆ ಅಂತ ಕೂಡ ಕೇಳಿದ್ವಿ. ಯಾವೊಂದು ಕ್ಯಾಟಗರಿ? 2A. ಈ 2 ಸ್ಟೇಟ್ಮೆಂಟ್ ನೋಡಿದರೆ ಆ ಒಂದು ಆನ್ಸರ್ ಮಾಡ್ಬೋದಿತ್ತು. ತಿರ್ಗಿ ಅದಾದಮೇಲೆ ಪ್ರತಿಭಾ ಪುರಸ್ಕಾರ, ಅದ್ರ ಮೇಲೂ ನಿಮಗೆ ಸ್ಟೇಟ್ಮೆಂಟ್ಸ್ ಇತ್ತಲ್ಲ ಯಾವ್ದು ಕೊಡ್ತಾರೆ ಅಂತ, ಅದು ಅಷ್ಟೇ, ಅದು ಈಸಿ ಇತ್ತು. ತಿರ್ಗಿ ಅದಾದಮೇಲೆ ನಿಮ್ಗೊಂದು ಸ್ಟೇಟ್ಮೆಂಟ್ ಇತ್ತು,
ಮೆಟ್ರಿಕ್ ಕಾಸ್ಟಲ್ಲೂ ಟೋಟಲ್ ಫೀಡಿಂಗ್ ಏನು ಅಂತ ನೋಡಿ. 1650 ಇದೆಯಲ್ಲ, ಇದು 2023-24 ರಿಪೋರ್ಟಲ್ಲಿದೆ, ಆ್ಯನ್ಯಲ್ ರಿಪೋರ್ಟಲ್ಲಿ. 1750 2024-25 ಇದೆ. ಅವರು ಇಯರ್ ಮೆನ್ಷನ್ ಮಾಡಿಲ್ಲ. ಓಕೆ, ಏನು ಕ್ರೈಟೀರಿಯಾ ಕೊಡ್ತಾರೆ ನೋಡಬೇಕು. ಓಕೆ, ತಿರ್ಗದಾದ್ಮೇಲೆ ಇದು ಡೈರೆಕ್ಟ್ ಕ್ವಶನು, ಎಲ್ಲಿ ಪ್ರಿಮೆಟ್ರಿಕ್ ಕಾಸ್ಟಲ್ಲಿತ್ತು ಜಾಸ್ತಿ ಅಂತ. ಡೈರೆಕ್ಟ್ ಕ್ವಶನು ಫ್ರಮ್ ಆ್ಯನ್ಯಲ್ ರಿಪೋರ್ಟ್, ಇದು ತೊಗೊಂಡಿರೋ ಕ್ವಶನ್ನು. ತಿರ್ಗದಾದ್ಮೇಲೆ ಇನ್ನೇನಿತ್ತು, ಒಂದು ನೊಮ್ಯಾಡಿಕ್ ಆ್ಯಂಡ್ ಸೆಮಿ ನೊಮ್ಯಾಡಿಕ್ ಅಂತ ಇತ್ತು. ನೊಮ್ಯಾಡಿಕ್ಕು ಸೆಮಿ ನೊಮ್ಯಾಡಿಕ್ಕು. ಓಕೆ, ಇದೇನಂದರೆ ಸೆಮಿ ನೊಮ್ಯಾಡಿಕ್ಕು ಯಾವುದು ಕೊಟ್ಟಿದ್ದಾರೆ, ಏಕಲವ್ಯ ಅಲ್ಲ ಅದು. ಓಕೆ, ಏನಕ್ಕೆ ಅಂದರೆ 75% ವೇಟೇಜ್ ಕೊಟ್ಟಿದ್ದಾರೆ. ಎಲ್ಲಿ? ಆಶ್ರಮ ಸ್ಕೂಲ್ಸಲ್ಲಿ. ಅದು ಕರೆಕ್ಟ್ ಆನ್ಸರ್ ಬಂದೆ ಆಶ್ರಮ ಸ್ಕೂಲ್ಸು. ಓವರಾಲ್ ಏನಂದರೆ ಇವಾಗ ನೀವು ನೋಡಿರೋದ್ರಲ್ಲೇ ಇಷ್ಟು ಕ್ವಶನ್ಸ್ ಕೇಳಿದ್ದೀವಿ. ನಿಮ್ಗಾಗಲೇ ಇವಾಗಲೇ ಒಂದು ಐಡಿಯಾ ಬಂದಿರುತ್ತೆ ಯಾವ ಥರ ಬಂದಿದೆ ಕ್ವಶನ್ಸು ಅಂತ. ಆರಾಮಾಗೆ 70 ಆರ್ಟ್ ಸ್ಕೋರ್ ಮಾಡ್ಕೊಬೋದಿತ್ತು. 70ಇಂದ 70-80 ಮಿಡ್ ರೇಂಜಲ್ಲಿ ನೀವು ಆರಾಮಾಗಿ ಫಸ್ಟ್ ಪೇಪರ್ 2 ಸ್ಪೆಸಿಫಿಕ್ ಪೇಪರು, ಯಾಕಂದರೆ ಪೇಪರ್ ಈಸಿ ಇತ್ತು, ಆರಾಮಾಗಿ ಈ ಲೆವೆಲ್ ಸ್ಕೋರ್ ಮಾಡ್ಬೋದು. ಎಷ್ಟು? ಆಲ್ಮೋಸ್ಟ್ ನಿಮಗೆ 3 ಹಾಕಿದ್ರೂ 210ಇಂದ 240ವರೆಗೂ ಸ್ಕೋರ್ ಮಾಡ್ಬೋದಿತ್ತು. ಬಟ್ ಪೇಪರ್ 1 ಏನಾಗಿದೆ ಅಂದರೆ ಆಲ್ಮೋಸ್ಟ್ ಯಾವ ಬ್ರ್ಯಾಕೆಟಲ್ಲಿ ಬರ್ತಿದ್ದಾರೆ ಅಂತ ಅಂದರೆ, ಒಂದು ಕ್ವಶನ್ನು ಟಫ್ ಲೆವೆಲ್ ಅನಿಸ್ತು. ಓಕೆ, ಟಫ್ ಇತ್ತು. ತಿರ್ಗಾ ಜಾಸ್ತಿ ಜನ ಒಂದು 75ಇಂದ 80 ಮೇಲೆ ಅಟೆಂಪ್ಟ್ ಮಾಡಿಲ್ಲ. ಓಕೆ, ಇವಾಗ ಏನಾಗ್ತಿದೆ ಅಂದರೆ ಫಸ್ಟ್ ಪೇಪರಲ್ಲಿ ಒಂದು 40ಇಂದ 50 ಅಪ್ರಾಕ್ಸಿಮೇಟ್ ಆ್ಯಸ್ ಎ ಆವ್ರೇಜ್ ಸ್ಟೂಡೆಂಟು ಒಂದು 52ವರೆಗೂ ಸ್ಕೋರ್ ಮಾಡ್ಕೊಂಡಿದ್ದಾರೆ. ಓಕೆ, 120ಇಂದ ಒಂದು 160ವರೆಗೂ ಸ್ಕೋರ್ ಇದೆ. ಬಟ್ ಇಲ್ಲಿ 160-140 ಅಂತ ಅನ್ಕೊಂಬೇಡಿ, ಯಾಕಂದರೆ ಇಲ್ಲಿ ಜಾಸ್ತಿ ಸ್ಕೋರ್ ಮಾಡಿರ್ತಾರೆ, ಕೆಲವರು ಇಲ್ಲಿ ಸ್ಕೋರೇ ಮಾಡಿರಲ್ಲ. ಯಾಕಂದರೆ ಪೇಪರ್ 2 ಸ್ಕೋರ್ ಆಗಿದೆ ಅಂತ ಎಷ್ಟೊಂದು ಜನ ಬಂದು ಪೇಪರ್ 1 ಸ್ಕೋರ್ ಆಗಿದೆ ಅಂತ ಎಷ್ಟೊಂದು ಜನ ಪೇಪರ್ 2 ಬರೆದಿದ್ದಾರೆ. ಓಕೆ, ಪೇಪರ್ 2ಗೋಸ್ಕರ ಓದಿರೋರು ಏನು ಮಾಡಿದ್ದಾರೆ, ಪೇಪರ್ 1 ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಾರೆ. ಅದೇನಂದರೆ 2 ಪೇಪರ್ ಪರ್ಫೆಕ್ಷನ್ ಮಾಡ್ಕೊಳಕ್ಕಾಗಿಲ್ಲ. ಅದಕ್ಕೋಸ್ಕರ ಇನ್ ದ ರೇಂಜ್ ಕಟ್ ಆಫ್ ಯಾವ ರೇಂಜಲ್ಲಿ ಕುತ್ಕೊಬೋದು ಅಂತ ಅಂದರೆ ನೀವೇ ನೋಡಿ ಇಲ್ಲೇ. ಓಕೆ, ಮಿನಿಮಮ್ ಈ ಸ್ಕೋರ್ ಅಂತೂ ಕ್ಲಿಯರ್ ಆಗೇ ಆಗುತ್ತೆ. ಒಂದು 360ಇಂದ ಒಂದು 400, ಇನ್ನೊಂದು ಸ್ವಲ್ಪ ಆ್ಯಾವ್ರೇಜ್ ಹೋಯಿತು, ಲಕ್ಕಿತ್ತು ತುಂಬ. ಇಲ್ಲ ಸರ್ ನಾವು ಮಾಡಿದ್ದೀವಿ. ಏನಂದರೆ ಇಲ್ಲಿ ಏನಾಗ್ತಿದೆ ಅಂದರೆ ಎಷ್ಟೊಂದು ಜನ ಸ್ಕೋರ್ ನೋಡ್ಕೊತಿದ್ದಾರೆ, ಬಟ್ ಅದು ನೆಗೆಟಿವ್ ಎಲಿಮಿನೇಟ್ ಮಾಡ್ಕೊತಿಲ್ಲ. 1:4 ನೆಗೆಟಿವ್ ಇದೆ. ನೀವೇನ ಫಸ್ಟ್ ಪೇಪರಲ್ಲಿ 60 ಕರೆಕ್ಟ್ ಆಗಿದೆ, ಓಕೆ 38 ತಪ್ಪಾಗಿದೆ ಅಂದರೆ ಡಿವೈಡ್ ಬೈ 4 ಮಾಡ್ಕೊಳ್ಳಿ. 4 ಮಾಡ್ಕೊಂಡು ಇಲ್ಲಿ ಏನು ಸ್ಕೋರ್ ಬರುತ್ತೆ, ಒಂದು 9.5 ಬರುತ್ತೆ. ಅದು ಇಲ್ಲಿಂದ ತೆಗೆದ್ರೆ 9.5, ನಿಮ್ಮದು 50 ಅಷ್ಟೇ ಕರೆಕ್ಟ್ ಆಗೋದು. ನೀವು 60 ಆಗಿದೆ ಅಂತ ಎಷ್ಟೊಂದು ಜನ ಹೇಳ್ತೀರಾ. ನೀವು ನೆಗೆಟಿವ್ ತಕ್ಕೊಬೇಕು ಆನ್ಸರಿಂದ. ಆಲ್ಮೋಸ್ಟ್ ನೀವು ಅಲ್ಲಿಗೆ ಬಂದರೆ 150 ಬರುತ್ತೆ. ನೀವು ಸೆಕೆಂಡ್ನೇ ಪೇಪರಲ್ಲಿ 93 ಹಾಕಿದ್ರೂ ಎಷ್ಟೊಂದು ಕ್ವಶನ್ಸ್ ಇತ್ತು, ಪರ್ಫೆಕ್ಟಾಗಿ ಹಾಕೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಎಷ್ಟೊಂದು ಕ್ವಶನ್ ಒಂದು ಸ್ವಲ್ಪ ಆಂಬಿಕ್ಯೂಟಿ ಥರ ಇದೆ. ಯಾವ ಕ್ವಶನು ಅಂತ ಅಂದರೆ, ನಿಮಗೆ ಒಂದು ಕ್ವಶನ್ ಇತ್ತು, SC ST ಲಿಸ್ಟ್ ಇದೆ, ಅದು ಯಾರು ಚೇಂಜ್ ಮಾಡ್ಬೋದು ಅಂತ. ಫಸ್ಟ್ ಟೈಮ್ ಯಾರು ಅನೌನ್ಸ್ ಮಾಡಿದ್ದು ಪ್ರೆಸಿಡೆಂಟು, ಬಟ್ ಚೇಂಜ್ ಯಾರು ಮಾಡ್ಬೋದು, ಪಾರ್ಲಿಮೆಂಟ್ ಅವರು ಅವ್ರಿಗೆ ಯಾವಾಗ ಬೇಕೋ ಅವಾಗ ಸ್ಟೇಟ್ ಅವ್ರು ರಿಕ್ವೆಸ್ಟ್ ಕೊಟ್ಟರೆ ಪಾರ್ಲಿಮೆಂಟ್ ಅವ್ರು ಚೇಂಜ್ ಮಾಡ್ತಾರೆ. ಪ್ರತಿ ಸತಿ ಪ್ರೆಸಿಡೆಂಟ್ ಚೇಂಜ್ ಮಾಡಲ್ಲ. ಪ್ರೆಸಿಡೆಂಟ್ಗೆ ಅಧಿಕಾರ ಕೊಟ್ಟಿದ್ದಾರೆ SC ST ಲಿಸ್ಟ್ ನೀನು ಬಿಡ್ಬೋದು ಅಂತ. ಅದು ಯಾವ ಥರ ತೊಗೊತಾರೆ ಅಂತ ಗೊತ್ತಿಲ್ಲ. ಲಕ್ಷ್ಮೀಕಾಂತಲ್ಲಿ ಒಂದಿದೆ, ಬಟ್ ಬೇರೆ ಸೋರ್ಸಲ್ಲಿ ಬೇರೆ ಥರ ಇದೆ. ಇದು ಒಂದು ನೋಡಬೇಕು. ತಿರ್ಗದಾದ್ಮೇಲೆ ಕೆಲವು ಕ್ವಶನ್ಗೆಲ್ಲ ಆನ್ಸರ್ ಗೊತ್ತಿಲ್ಲ. ಯಾವುದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ನಾವು ರಿಸರ್ವೇಷನ್ ಇನ್ಕ್ಲೂಡ್ ಮಾಡಬೇಕಿತ್ತು, ಅದು ಬಟ್ ಮಾಡಿಲ್ಲ. ಆ ಸ್ಟೇಟ್ಮೆಂಟ್ ಯಾರು ಹೇಳಿದ್ರು? ಅದಕ್ಕೆ ನೀವು ಗೂಗಲನ್ನ ಸರ್ಚ್ ಮಾಡಿ, ಎಲ್ಲನ ಸರ್ಚ್ ಮಾಡಿ, ಆ ಕೊನೆಗೆ KPSC ಏನು ಕೊಡ್ತಾರೋ ಅದೇ ಆನ್ಸರ್ ಆಗಿರುತ್ತೆ. ಆಲ್ಮೋಸ್ಟ್ ಯುವರ್ ಸ್ಕೋರಿಂಗ್ ಎನಿವೇರ್ ಬಿಟ್ವೀನ್ 360ಗಿಂತ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಓಕೆ, ಇಟ್ಸ್ ಎ ಗುಡ್ ಸ್ಕೋರ್. 380 ಅಬೋವ್ ಇತ್ತು ಅಂದರೆ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಬಟ್ ಎರಡೂ ಮಿಕ್ಸ್ ಮಾಡಿ ಈ ಲೆವೆಲ್ಗೆ ಬಂದಿದ್ದೀರ ಅಂತ ಇಟ್ಸ್ ಎ ಗುಡ್ ಎಫರ್ಟ್. ಓಕೆ, ತಿರ್ಗಾ ಲಾಸ್ಟ್ ಥಿಂಗ್ ಅಂದರೆ ಈ ಒಂದು PSIಗೆ ಎಕ್ಸಸೈಸು, ಈ 2 ಎಕ್ಸಾಮ್ಗೆ ನಿಮಗೆ GS ಪೇಪರ್ ಏನಿದೆಯೋ ಅದಕ್ಕೋಸ್ಕರ ಒಂದು ಪರ್ಟಿಕ್ಯುಲರ್ ಟೆಸ್ಟ್ ಸೀರೀಸ್ ಇನ್ ಸಿಸ್ಟಮ್ಯಾಟಿಕ್ ಆರ್ಡ್ರಾಗಿ ಹೋಗೋಣ.
1-to-1 ಮೆಂಟರ್ಶಿಪ್ ಕೂಡ ಕೊಡ್ತಿದ್ದೀವಿ. ಓಕೆ, ಟೆಸ್ಟ್ ಸೀರೀಸ್ ಬೇಕು ಅಂದರೆ ಟೆಸ್ಟ್ ಸೀರೀಸ್ ಮಾತ್ರ ತೊಗೊಬೋದು. 1-to-1 ಮೆಂಟರ್ಶಿಪ್ ಬೇಕು ಅಂದರೆ 1-to-1 ಮೆಂಟರ್ಶಿಪ್ ಕೂಡ ತೊಗೊಬೋದು. ಬಟ್ ಇದು ಜನರಲಿ ಮೋಸ್ಟ್ಲಿ ಇಂಗ್ಲೀಷ್ ಮೀಡಿಯಮಲ್ಲೇ ಇರುತ್ತೆ. ಯಾರನ್ನ ಈ ಟೆಸ್ಟ್ ಸೀರೀಸ್ ಏನಂದರೆ ಲಾಸ್ಟ್ ಮೂಮೆಂಟಲ್ಲಿ ತೊಗೊಳ್ಳೋ ಬದಲು ಮುಂಚೆಯಿಂದನೇ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಪರ್ಫೆಕ್ಷನ್ ಲೆವೆಲ್ಗೆ ಹೋಗ್ತೀರಾ. ಪರ್ಫೆಕ್ಷನ್ ಲೆವೆಲ್ಗೆ ಓವರಾಲ್ ಈ ಒಂದು ಟೆಸ್ಟ್ ಸೀರೀಸ್ ತೊಗೊಂಡು ನಿಮ್ಗೆ ಏನೋ ಹೆಲ್ಪ್ಫುಲ್ ಆಗಿದ್ರೆ ಡೂ ಕಮೆಂಟ್. ಓಕೆ, ಡೂ ಕಮೆಂಟ್. ನೆಕ್ಸ್ಟ್ ನೀವೇನ HKಗೆ ಬರೀತಿದ್ದೀರಾ ಅಂತ ಅಂದರೆ ಬೇಕಾದರೆ ಈ ಒಂದು ಕೋರ್ಸು ಟೆಸ್ಟ್ ಸೀರೀಸ್ ನೀವು ತೊಗೊಬೋದು. ಬಟ್ ಏನಂತ ಅಂದರೆ ಸೆಂಟ್ರಲ್ ಸ್ಕೀಮು ನಾವು ಕಂಪ್ಲೀಟ್ ಮಾಡಿಲ್ಲ. ಇದೊಂದು ಪಾಯಿಂಟ್ ನಾವು ಹೇಳಲೇಬೇಕು. ಸೆಂಟ್ರಲ್ ಸ್ಕೀಮ್ ನಾವು ಕವರ್ ಮಾಡಿಲ್ಲ. ಅವ್ರು ಏನಂದರೆ ನೀವು ಸ್ಕೀಮ್ಸ್ ಅದು ಸೆಂಟ್ರಲ್ ಸ್ಕೀಮ್ಸ್ ಎಷ್ಟೊಂದಿದೆ ಯಾವುದೋ ಒಂದು ಕೇಳ್ತಾರೆ. ಬಟ್ ನಮಗೆ ಗೊತ್ತಿಲ್ಲ. OBC ಲೆವೆಲಲ್ಲಿ ನೀವು ಎಷ್ಟೇ ಗೆಸ್ ಮಾಡಿದ್ರೆ ಎಷ್ಟೊಂದು ಓದ್ಕೊಂಡು ಹೋಗಿ ಅಲ್ಲಿ ಬರುತ್ತೋ ಬರಲ್ಲೋ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಈ ಜನರಲ್ ಸ್ಕೀಮನ್ನು ಓದ್ಕೊಂಡು ಹೋದರೆ ಆಲ್ಮೋಸ್ಟ್ ಈ ಒಂದು ಕಂಟೆಂಟಿಂದ ಆಲ್ಮೋಸ್ಟ್ ನೀವು 70+ ಸ್ಕೋರ್ ಮಾಡ್ಬೋದು. ಬಟ್ ಸೇಮ್ ಲೆವೆಲ್ ಇದ್ದರೆ ಪೇಪರು ಡಿಫಿಕಲ್ಟಿ ಲೆವೆಲ್ ಕೇಳ್ಬೋದು ಆರಾಮಾಗಿ. ಒಂದು ಸ್ಕೀಮ್ ಕೊಟ್ಟು ನಿಮ್ಗೆ ಕೇಳಿದ್ರಲ್ಲ ಯಾವ ಕಾರ್ಪೊರೇಷನ್ನಿಂದ ಇದು ಮಾಡ್ತಾರೆ, ಜೀವಜಲ ಕೇಳಿದ್ರು. ಓಕೆ, ಬಟ್ ಏನಂದರೆ ಬೇರೆ ಒಂದು ಕ್ರೈಟೀರಿಯಾ ಕೊಟ್ಬಿಟ್ಟು ಓಕೆ ಅಮೌಂಟ್ ಕ್ರೈಟೀರಿಯಾ ಇರ್ಬೋದು, ಈ ಒಂದು ಅಮೌಂಟು ಯಾರ್ಯಾರು ಕೊಡ್ತಿದ್ದಾರೆ, ಇಲ್ಲಾಂದರೆ ಇನ್ಕಮ್ ಕ್ರೈಟೀರಿಯಾ ಕೇಳೋದಿರ್ಬೋದು. ಆ ಥರ ಮಾಡಿದರೆ ಒಂದು ಸ್ವಲ್ಪ ಟಫರ್ ಸೈಡ್ ಹೋಗ್ತಿತ್ತು. ತಿರ್ಗಿ ಅದಾದಮೇಲೆ ಇನ್ನು ಹಾಸ್ಟೆಲ್ಲು ಅವೆಲ್ಲ ಮೇಂಟೆನೆನ್ಸ್ಗೆ ಅಮೌಂಟ್ ಕೊಡೋದಿರ್ಬೋದು, ನಿಮಗೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಕೊಡ್ತಾರೆ, ಅದೆಲ್ಲ ಇಲ್ಲಿ ಕ್ವಶನ್ಸ್ ಕೇಳಿಲ್ಲ. ತಿರ್ಗಿ ಕ್ರೀಮಿ ಲೇಯರ್ ಮೇಲೇ ಒಂದು ನಿಮಗೆ ಸೆಂಟ್ರಲ್ ಅಡಾಪ್ಷನ್ ಡೇಟ್ ಬೇರೆ ಇದೆ, ಸ್ಟೇಟ್ ಅಡಾಪ್ಷನ್ ಡೇಟ್ ಬೇರೆ ಇದೆ. ಅದ್ರ ಮೇಲೆ ಕೇಳಿದರೆ ಅದು ಅಷ್ಟೇ ಒಂದು ಸ್ವಲ್ಪ ಟ್ರಿಕ್ಕಿ ಪಾರ್ಟ್ ಆಗ್ತಿತ್ತು. ಬಟ್ ಜನರಲಿ HK ಪೇಪರ್ 2 ಈಸಿ ಇತ್ತು, ಪೇಪರ್ 1 ಟಫ್ ಇತ್ತು. ಓಕೆ, ಈ ಬೇಸಿಸ್ ಮೇಲೆ ಈ ಒಂದು ಸ್ಟ್ಯಾಂಡರ್ಡ್ ಮೇಲೆ ನೀವು HK ಅವ್ರು ಏನಿದ್ದೀರಾ ನೀವು ಪ್ರಿಪೇರ್ ಆಗಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ಆಲ್ HK ಸ್ಟೂಡೆಂಟ್ಸ್. ಓಕೆ, ಥ್ಯಾಂಕ್ ಯು.